ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ದಿನದ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆ ಆಗಿರುವಂತಹ ಇವರು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ, ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ, ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ, ಲೈಫ್ ಕೋಚ್ ಆಗಿದ್ದಾರೆ, 1.5 ಲಕ್ಷಕ್ಕೂ ಹೆಚ್ಚು ಜನರ ಜೀವನವನ್ನ ಪರಿವರ್ತನೆ ಮಾಡಿದ್ದಾರೆ, ಕನ್ನಡದ ಬೆಸ್ಟ್ ಮೋಟಿವೇಶನಲ್ ಸ್ಪೀಕರ್ ಆಗಿದ್ದಾರೆ. ಅದೇ ರೀತಿಯಾಗಿ ಇವರು 500ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ನಿರೂಪಣೆಯನ್ನ ಉಪನ್ಯಾಸವನ್ನ ನಡೆಸಿಕೊಟ್ಟಿರುವಂತಹ ನಮ್ಮ ಕನ್ನಡದ ಕವಿಯತ್ರಿಯಾಗಿದ್ದಾರೆ, ಸಾಹಿತಿಯಾಗಿದ್ದಾರೆ, ಬರಹಗಾರಾಗಿದ್ದಾರೆ. 8ಕ್ಕೂ ಹೆಚ್ಚು ಪುಸ್ತಕಗಳನ್ನ, ಸ್ವರಚಿತ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ ಮತ್ತು 18 ಕ್ಷೇತ್ರಗಳಲ್ಲಿ ಇವರು ಕೋಚ್ ಆಗಿ ಒಂದು ಕೋಚಿಂಗ್ ಸಹ ನೀಡ್ತಿದ್ದಾರೆ, ಲೈಫ್ ಕೋಚ್ ಆಗಿದ್ದಾರೆ ಮತ್ತು ನಿವೇದಿತಾ ಹೂಗಾರ್ ಅನ್ನುವಂತಹ ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿ ಈ ಸಂಸ್ಥೆಯ ಮೂಲಕ ಸಾಕಷ್ಟು ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದಾರೆ. ಅದರಲ್ಲಿ ಇವತ್ತು ನಡೀತಾ ಇರುವಂತಹ ಒಂದು ರೇಖಿ ಫಸ್ಟ್ ಲೆವೆಲ್ ಉಚಿತ ಶಿಬಿರವು ಸಹ ಅದರಲ್ಲೇ ಸೇರುತ್ತೆ. ಇವರ ಒಂದು ಕನಸಾಗಿದೆ ರೇಖಿ ಅನ್ನುವಂಥದ್ದು ಪ್ರತಿಯೊಬ್ಬರ ಮನೆಯನ್ನು ತಲುಪಬೇಕು ಅನ್ನುವಂಥದ್ದು ದೊಡ್ಡ ಆಸೆ ಇದೆ ಇವರಿಗೆ. ಆ ಆಸೆಯಂತೆ ಇವತ್ತು ಕ್ಲಾಸ್ ನಡೀತಾ ಇದೆಯಲ್ಲ, ಇದು ಹೆಚ್ಚು ಹೇಳ್ಬೇಕು ಅಂತ ಹೇಳಿದ್ರೆ ಈ ಉಚಿತ ಫಸ್ಟ್ ಲೆವೆಲ್ ರೇಖಿ ಶಿಬಿರ ನಮ್ಮಲ್ಲಿ 40ನೇ ಬ್ಯಾಚ್ ಅಂತ ಹೇಳ್ಬೋದು. ಬಹಳಷ್ಟು ನಮ್ಗೆ ಖುಷಿ ಆಗ್ತಾ ಇದೆ. ಸೊ ಇವತ್ತಿನ ಸೆಷನ್ ಅಲ್ಲಿ ನೀವೆಲ್ಲರೂ ಆಗಮಿಸಿದ್ದೀರಿ, ನಿಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ಅದೇ ರೀತಿಯಾಗಿ ಇವತ್ತಿನ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಾನು ಎಲ್ಲರ ಪರವಾಗಿ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಶ್ರೀದೇವಿ ಅಮ್ಮನ್ಗೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ, ನಿಮ್ಗೆ ಸ್ವಾಗತ, ಸುಸ್ವಾಗತ. ಹಾಗೆ ನೀವೆಲ್ಲರೂ ಹೊಸಬ್ರು ಇದ್ದೀರಿ, ಇವತ್ತು ಸಾಕಷ್ಟು ಜನ ಜಾಯಿನ್ ಆಗಿದ್ದಾರೆ ಗ್ರೂಪ್ ಅಲ್ಲಿ, ಇವತ್ತು ಕ್ಲಾಸ್ ಅಲ್ಲಿ ಬಂದಿದ್ದಾರೆ. ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡಿ ಮತ್ತೆ ನಿಮ್ದು ಏನೇ ಕೆಲಸ ಕಾರ್ಯಗಳಿದ್ರು 1 ಅವರ್ ಅದನ್ನ ಸೈಡ್ಗೆ ಇಡಿ. ನಾನು ಅಡಿಗೆ ಮಾಡ್ತಾ ನೋಡ್ತೀನಿ, ಊಟ ಮಾಡ್ತಾ ನೋಡ್ತೀನಿ, ಹೋಮ್ವರ್ಕ್ ಮಾಡಿಸ್ತಾ ನೋಡ್ತೀನಿ, ಕೆಲಸ ಮಾಡ್ತಾ ನೋಡ್ತೀನಿ ಅಂದ್ರೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಿಲ್ಲ. ಹಾಗಾಗಿ 1 ಅವರ್ ನೀವೇನೇ ಕೆಲಸ ಬದಿಗಿಟ್ರು ಪ್ರಪಂಚ ಏನು ಪ್ರಳಯ ಆಗೋದಿಲ್ಲ. ಸೊ ಇಲ್ಲಿ ನೀವು ಎಕ್ಸಿಟ್ ಆದ್ರಿ ಅಂತ ಹೇಳಿದ್ರೆ ಮತ್ತೆ ಜಾಯಿನ್ ಆಗ್ಲಿಕ್ಕೆ ಕಷ್ಟ ಇದೆ. ತುಂಬಾ ಜನಕ್ಕೆ ಲಿಂಕ್ ಸಿಕ್ಕಿಲ್ಲ, ಅವಾಗ್ಲಿಂದ ಕಾಲ್ ಬರ್ತಾ ಇದೆ, ಮೆಸೇಜ್ ಬರ್ತಾ ಇದೆ. ಓಕೆ, ನಾನು ಶ್ರೀದೇವಿ ಅಮ್ಮನಿಗೆ ಮತ್ತೊಮ್ಮೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಸ್ವಾಗತ ಶ್ರೀದೇವಿ ಅಮ್ಮ, ನಿಮ್ಗೆ ಸುಸ್ವಾಗತ. ಎಸ್. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುಹುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಸೊ ನಿನ್ನೆಯ ಕ್ಲಾಸ್ ಡೇ 1 ಬಹಳಷ್ಟು ಅದ್ಭುತವಾಗಿ ನಡೆಯಿತು ಅಂತೇಳಿ ನಾನು ಅನ್ಕೊಂಡಿನಿ, ನನ್ನ ಫೀಲಿಂಗ್ ಇದೆ. ಹಾಗೆ ಯಾರ್ಯಾರಿಗೆ ಅನಿಸಿದೆ ನೋಡ್ರಿ ನಿನ್ನ ಬಹಳ ಚೆನ್ನಾಗಿತ್ತು ಅಂತ ಅವರೆಲ್ಲರೂ ದಯವಿಟ್ಟು ಈ ರೀತಿ ಕೈಗಳನ್ನ, 2 ಕೈ ಎಲ್ಲ ದೇವ್ರು 2 ಕೊಟ್ಟನಂದ್ರೆ ಎಕ್ಸ್ಟ್ರಾ ಏನಾದ್ರೂ ಮಾಡ್ರಪ್ಪ ನೀವು ಅಂತ. ಹಾಗಾಗಿ 2 ಕೈಗಳನ್ನ ಎಸ್. ಸೊ ಎಲ್ರಿಗೂ ಸಮೇತ ಮತ್ತೊಂದು ಸಲ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾನು ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಮಾಡ್ತೀನಿ. ಅದ್ರ ನಂತರ ಇನ್ನೊಂದು ಹೇಳೋದು ಏನು ಅಂದ್ರ, ನನ್ಗೆಲ್ಲ ಬಹಳ ಬೇಜಾರಾಗೋದು ಎಲ್ಲಿ ಅಂದ್ರೆ ವಿಡಿಯೋ ಆಫ್ ಇರೋದು. ಈ ವಿಡಿಯೋ ಆಫ್ ಇರ್ತಾರ ನೋಡ್ರಿ, ಬರೀ ಹೆಸರು ಮಾತ್ರ ಕಾಣುತ್ತೆ. ಅಲ್ಲಿ ನನ್ಗೆ ಏನ್ ಫೀಲ್ ಆಗುತ್ತೆ ಪರ್ಸನಲಿ, ನಿಮ್ ಮನೆಗೆ ನೀವ್ ಯಾವ್ದೋ ಮನೆಗೆ ಹೋಗಿದ್ರಿ ಅಂತ ತಿಳ್ಕೊರಿ, ಏನೋ ಒಂದ್ ಕೆಲ್ಸ ಇದೆ, ನೀವ್ ಅವ್ರ ಮನೆಗೆ ಹೋಗಿರಿ, ನಿಮ್ಮ ಸೌಂಡ್ ಅವ್ರಿಗೆ ಕೇಳ್ತಾ ಇದೆ, ಅವ್ರು ಡೋರ್ ಓಪನ್ ಮಾಡ್ತಾ ಇಲ್ಲ, ಹೆಂಗ್ ಫೀಲ್ ಆಗುತ್ತೆ? ಗುಡ್ ಫೀಲ್ ಆಗುತ್ತೆ. ಇನ್ನೊಂದ್ಸಲ ಅವ್ರ ಮನೆಗೆ ಹೋಗ್ತೀವಿ, ಇಲ್ಲ ನಿಮ್ ಸೌಂಡ್ ಬರ್ತಾ ಇದೆ ಆದ್ರೂ ಅವ್ರ ಬಾಗಿಲ್ ತೆರಿತಾ ಇಲ್ಲ, ನಂಗ್ ಹಂಗ್ ಫೀಲ್ ಆಗುತ್ತೆ. ಸ್ಕ್ರೀನ್ ಗಳನ್ನ ಹಿಂಗ್ ನೋಡ್ತಾ ಹೋಗ್ತೀನಲ್ಲ, ಅಲ್ಲಿ ಕೆಲವ್ರು ಏನ್ ಮಾಡ್ತಾರ, ವಿಡಿಯೋ ಆಫ್ ಇಡ್ತಾರ. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಸರಸ್ವತಿ ಮತ್ತು ಲಕ್ಷ್ಮಿ ಯಾವಾಗ ನಮ್ಗೆ ಸಾಕ್ಷಾತ್ಕಾರ ಆಗೋದಕ್ಕೆ ಸಾಧ್ಯ ಇದೆ ಅಂದ್ರ, ನಮ್ದು ಎಲ್ಲಿ ಫೋಕಸ್ ಹೋಗುತ್ತೆ ಅಲ್ಲಿ ಲಕ್ಷ್ಮಿ ಹೋಗ್ತಾಳ, ಎಲ್ಲಿ ನಮ್ಮ ಜ್ಞಾನದ ಅಭಿವೃದ್ಧಿ ಆಗೋದಕ್ಕೆ ಶುರು ಆಗುತ್ತೆ ಅಲ್ಲಿ ನಮ್ಗೆ ಸರಸ್ವತಿ ಸಿಗುತ್ತಾಳೆ. ಸೊ ಹಾಗಾಗಿ ಎಲ್ರೂ ವಿಡಿಯೋ ಆನ್ ಮಾಡ್ರಿ, ಫಸ್ಟ್ ಆಪ್ಷನ್. ಅದಾದ ನಂತರ ನಾಳೆದ್ ಒಂದಿಷ್ಟು ಶೆಡ್ಯೂಲ್ ಅನ್ನ ಫಸ್ಟ್ ಬರ್ಕೊಡ್ರಿ. ನಿಮ್ಗೆ ಗೊತ್ತಲ್ಲ, ನಮ್ ಗಾಡಿ ಬಿಟ್ರೆ ಮತ್ತೆ ವಾಪಸ್ ಬರೋದಿಲ್ಲ. ಸೊ ನಾಳೆ ನಿಮ್ಗೆ ದೀಕ್ಷಾ ಸಮಾರಂಭ ಇರುತ್ತೆ, ನಾಳೆ ಬೆಳಿಗ್ಗೆ ದೀಕ್ಷಾ ಸಮಾರಂಭ ಇರುತ್ತೆ. ಅದ್ರ ಸಮಯ ಬರ್ಕೋರಿ, 10 ರಿಂದ 12 ಗಂಟೆ. ಮತ್ ನೀವೆಲ್ಲರೂ ಎಷ್ಟು ಅದೃಷ್ಟ ಮಾಡಿದ್ದೀರಿ ಅಂದ್ರ, ವರ್ಷಿನಲ್ಲಿ ಒಂದೇ ಒಂದು ಬ್ಯಾಚ್ ಬರುತ್ತೆ, ಶಿವರಾತ್ರಿ ದಿವಸ ದೀಕ್ಷೆ ಇರುತ್ತೆ, ಅದು ನಿಮ್ಮ ಬ್ಯಾಚ್ ಇದೆ ಈ ಸಲ. ಹಾಗಾಗಿ ನಿಮ್ಗೆ ನೀವು ಶಬಾಷ್ ಹೇಳ್ಕೊ, ವಾವ್ ಫೀಲ್ ಮಾಡಿ. ಯೂನಿವರ್ಸ್ ನಿಮ್ಗೆ ಶಿವರಾತ್ರಿಯ ದಿವಸ ದೀಕ್ಷೆ ಕೊಡಿಸ್ತಾ ಇದೆ. ಹಾಗಾಗಿ ಬೆಳಿಗ್ಗೆ 10 ರಿಂದ 12 ಗಂಟೆಗಳ ಕಾಲ ದೀಕ್ಷಾ ಸಮಾರಂಭ ನಡೆಯುತ್ತೆ. ಅದಕ್ಕೆ ಏನೇನ್ ಸಿದ್ಧತೆಗಳು ಮಾಡ್ಕೊಳ್ಬೇಕು ಅಂತ ಒಂದ್ಸಲ ಬರೀರಿ. ಸೊ ಮೊದಲು ನೀವು 9:30ಗೆ ರೆಡಿ ಆಗಿ ಇರ್ಬೇಕು. 9:30ಕ್ಕೆ ತಲೆ ಸ್ನಾನ ಮಾಡಿ, ವೈಟ್ ಡ್ರೆಸ್ ಕಂಪಲ್ಸರಿ, ಬಿಳಿ ಬಟ್ಟೆಗಳ ಮೇಲೇನೆ ದೀಕ್ಷೆ ಸಿಗ್ಬೋದು ನಿಮ್ಗೆ.
ವೈಟ್ ಕಲರ್. ರೀಸನ್ ಏನು ಅಂದ್ರ ಯೂನಿವರ್ಸಲ್ ಎನರ್ಜಿ, ಯೂನಿವರ್ಸಲ್ ಪವರ್ ಇದೆ ನೋಡ್ರಿ, ಅದು ವೈಟ್ ಕಲರ್ ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ವೈಟ್ ಡ್ರೆಸ್ ಕಂಪಲ್ಸರಿ. ಎಷ್ಟು ಗಂಟೆಗೆ ರೆಡಿ ಇರಬೇಕು? 9:30. 9:30 ರೆಡಿ ಉಳಿದು 108 ಸಲ ಓಂಕಾರವನ್ನ ಮಾಡ್ಬೇಕು. ಬರ್ಕೊಡ್ರಿ 108 108 ಸಲ ಓಂಕಾರ. ಓಂಕಾರ ಯಾವ ರೀತಿ ಅಂದ್ರೆ ಬ್ರಾಕೆಟ್ ನಲ್ಲಿ ಬರೀರಿ, ನಾಭಿಯಿಂದ. ನಿಮ್ಮ ಚಿತ್ತವನ್ನ ಎಲ್ಲಿ ಕೇಂದ್ರೀಕೃತ ಮಾಡಿಸ್ಬೇಕು ಅಂದ್ರ ನಾಭಿಯಲ್ಲಿ. ನಾಭಿಯಿಂದ ಓಂಕಾರ ತೆಗಿಬೇಕು. ಓಂ. ಈ ರೀತಿ ನಿಧಾನವಾದ ಮತ್ತು ಸುದೀರ್ಘವಾದ ನಾಭಿಯಿಂದ ಸಹಸ್ರಾರ ತನಕ ಎಲ್ಲಾ ಚಕ್ರಗಳಲ್ಲೂ ಸಮೇತ ನಿಮ್ಮ ಎನರ್ಜಿ ಪಾಸ್ ಆಗುವ ತರ 108 ಸಲ ಓಂಕಾರ ಹೇಳ್ಬೇಕು. ನಮ್ಮ ಸ್ಕ್ರೀನ್ ಮೇಲೂ ಓಂಕಾರ ನಡೀತಾ ಇರುತ್ತೆ. ನಿಮ್ಗೆ 9:45ಗೆ ಲಿಂಕ್ ಬರುತ್ತೆ. ಲಿಂಕ್ ಬಂದ ತಕ್ಷಣ ನಮ್ಮಲ್ಲೂ ಓಂಕಾರ 108 ಸಲ ನಮ್ಮಲ್ಲೂ ನಡೆಯುತ್ತೆ. ಹಾಗಾಗಿ 108 ಸಲ ಓಂಕಾರ ಕಂಪಲ್ಸರಿ. ಅದ್ರ ನಂತರ ನೆಕ್ಸ್ಟ್ ಎಸ್ ಟೈಮಿಂಗ್ ಬರ್ಕೋರಿ. 10:30ರಿಂದ 12:30, 30 ಮಿನಿಟ್ಸ್ ಇದು. ಓಕೆ, 10:15ಕ್ಕೆ ನಿಮ್ಗೆ ಲಿಂಕ್ ಸಿಗುತ್ತೆ. 10:30ರಿಂದ 12:30 ತನಕ ನಾಳೆ ದೀಕ್ಷೆ ಇದೆ. ಆಮೇಲೆ ನೀವು ದೀಪ ನೀರು ನಿಮ್ಮ ಎದುರಿಗೆ ಇಟ್ಕೊಳ್ಬೇಕು ದೀಕ್ಷೆ ಟೈಮಲ್ಲಿ. ಜೊತೆಗೆ ಇವತ್ತು ನಾನು ರೇಖಿಯ 5 ತತ್ವಗಳನ್ನ ಹೇಳಿರ್ತೀನಿ. ಆ ತತ್ವಗಳನ್ನ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ನಲ್ಲಿ ರೆಡ್ ಕಲರ್ ಸ್ಕೆಚ್ ಪೆನ್ ಮೇಲೆ ಬರೆದು ನಿಮ್ಮ ಎದುರಿಗೆ ಇಟ್ಕೊಳ್ಬೇಕು. ಅದಕ್ಕೆ ಎನರ್ಜಿ ಕೊಡೋದಿರುತ್ತೆ ನಾಳೆ ದೀಕ್ಷೆ ಟೈಮ್. ಸೊ ಇದಿಷ್ಟು ಸಿದ್ಧತೆ ಎಲ್ಲರಿಗೂ ತಿಳಿತಾ ಏನೇನ್ ಮಾಡ್ಬೇಕು ಅಂತ. ಸೊ ಹಾಗಾಗಿ ಸಂಡೇ ಅದ ಅಂತ ಹೇಳಿ ನಿದ್ದಿ ಗಣ ಯಾದೋ ಬಿದ್ದೋ ಹಿಂಗ್ ಕಣ್ಸು ಉಟ್ಕೋತ್ ಬಂದ್ ದೀಕ್ಷೆ ಕುಂತ್ರ ಆಗೋದಿಲ್ಲ, ನೆನ್ಪಿಡ್ರಿ. ಆಮೇಲೆ ಎಲ್ಲಕ್ಕಿಂತ ದೊಡ್ಡ ಪ್ಲಸ್ ಪಾಯಿಂಟ್ ಯಾವ್ದು ಅಂದ್ರ ನಾಳೆ ಒಂದಿಷ್ಟು ಮೌನವಾಗಿರ್ಬೇಕು ನೀವು. ಇಲ್ಲಿ ಏನಿದೆ ನೋಡ್ರಿ, ಇದು ಖಾಲಿ ಮಾಡಿರ್ಬೇಕು. ಸುಮ್ನೆ ಸಮಾಧಾನಲಿಂದಿರ್ರಿ. ನಮ್ ಕಡೆ ಹೇಳ್ತಾರ ಬೀದರ್ ಕಡೆ, ಹ್ಞೂ ಅಂದ್ರ ಹ್ಞೂ, ಹಾ ಅಂದ್ರ ಹಾ. ಜಾಸ್ತಿ ಚರ್ಚೆ ಮಾಡೋದಿಲ್ಲ. ವೈಬ್ರೇಷನ್ ಇದೆ ನೋಡ್ರಿ, ಅದು ಯಾವಾಗ್ಲೂ ಕಟ್ ಮಾಡ್ಕೊಳ್ಬೇಡ್ರಿ. ನಾಳೆ ಒಂದು ದಿವಸ ಮಹಾಶಿವರಾತ್ರಿ. ಅದ್ರ ನಂತರ ನೆಕ್ಸ್ಟ್ ಇನ್ನೂ ಒಂದು ಬೋನಸ್ ನಿಮ್ಗೆ ಏನಿದೆ ನಿಮ್ ಬ್ಯಾಚ್ ನವ್ರಿಗೆ ಅಂದ್ರೆ ನಾಳೆ 8ರಿಂದ 10 ಗಂಟೆ ತನಕ ರಾತ್ರಿ ಮಹಾಶಿವರಾತ್ರಿ ಮೆಡಿಟೇಷನ್ ಇದೆ. 2 hours ಇರುತ್ತೆ. 1 hour ಕ್ಲಾಸ್ ಇರುತ್ತೆ ಮಹಾಶಿವರಾತ್ರಿ ಪ್ರಯುಕ್ತ, ಮತ್ತೆ 1 hour ನಿಮ್ಗೆ ಮೆಡಿಟೇಷನ್ ಇರುತ್ತೆ. ಎಷ್ಟಿರುತ್ತೆ? ನಾಳೆ ರಾತ್ರಿ 8 ಗಂಟೆಯಿಂದ 10 ಗಂಟೆ ತನಕ 2 hours ನ ಮಹಾಶಿವರಾತ್ರಿ ನಮ್ಮಲ್ಲಿ ಮೆಡಿಟೇಷನ್ ನಡೆಯುತ್ತೆ. ಓಕೆನಾ? ಸೊ ಈ 2 ಆಪ್ಷನ್ಗಳು ನಿಮ್ಗೆ ನೆನಪಿರುತ್ತೆ ಅಂತೇಳಿ ಅನ್ಕೊಂಡಿನಿ. ಈಗ ನಮ್ಮ ರೇಖಿಯನ್ನ ಕುರಿತು ಪ್ರಾರಂಭ ಮಾಡೋಣ. ಬರ್ಕೊಡ್ರಿ. ಬ್ರಹ್ಮಾಂಡದ ನಿಯಮಗಳು. ಯೂನಿವರ್ಸ್ ಏನಿದೆ ನೋಡ್ರಿ, ಪ್ರತಿಯೊಂದು ಸಮೇತ ತನ್ನದೇ ಆಗಿರುವಂತ ನಿಯಮದ ಮೇಲೆ ಜಗತ್ತು ನಡೀತಾ ಇದೆ. ಗೊತ್ತಲ್ಲ ನಿಮ್ಗೆ? ಸೂರ್ಯ ಬರ್ತಾನ ಆ ನಿಯಮದ ಮೇಲೆ, ಚಂದಿರ ಬರೋದ್ ನಿಯಮದ ಮೇಲೆ, ಭೂಮಿ ಸುತ್ತಾ ಇರೋದ್ ನಿಯಮದ ಮೇಲೆ, ಪ್ರತಿಯೊಂದಕ್ಕೂ ಸಮೇತ ನಿಯಮ ಇದೆ. ಅದೇ ರೀತಿ ಬ್ರಹ್ಮಾಂಡಕ್ಕೂ ಸಮೇತ ಒಂದು ನಿಯಮ ಇದೆ. ನಾವು ನಮ್ಮ ಲೈಫ್ ನಲ್ಲಿ ಸಕ್ಸಸ್ ಆಗದೆ ಇರೋದಕ್ಕೆ ರೀಸನ್ ಏನು ಅಂದ್ರೆ ಆ ನಿಯಮದ ಮೇಲೆ ನಾವು ನಡೀತಾ ಇಲ್ಲ. ಇದೇ ಸಮಸ್ಯೆ, ಬೇರೆದ್ ಏನಿಲ್ಲ ಅಂತ ಗಂಭೀರ ಅಪರಾಧ ನಾವ್ ಏನು ಮಾಡ್ತಾ ಇಲ್ಲ. ಆದ್ರೆ ಆ ರೂಲ್ಸ್ ಏನಿದೆ ನೋಡ್ರಿ, ಆ ನಿಯಮಗಳು, ಅದು ನಮ್ಗೆ ಗೊತ್ತಿಲ್ಲ, ಅಥವಾ ಗೊತ್ತಿದ್ರು ನಾವ್ ಅದನ್ನ ಫಾಲೋ ಮಾಡೋದಿಲ್ಲ, ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ಬ್ರಹ್ಮಾಂಡದ ಮೊದಲ ನಿಯಮವನ್ನ ಬರ್ಕೊಡ್ರಿ. ಡೈರಿಯನ್ನ ಓಪನ್ ಮಾಡ್ರಿ, ಬರೀರಿ. ಬ್ರಹ್ಮಾಂಡದ ಮೊದಲ ನಿಯಮ ಏನು ಅಂದ್ರ ಇದು ಸರ್ವರಿಗೂ ಸಮಾನತೆ. ಬ್ರಹ್ಮಾಂಡದ ಮೊದಲ ರೂಲ್ಸ್ ಏನಿದೆ? ಬ್ರಹ್ಮಾಂಡದ ಎದುರಿಗೆ 1 ದಿನದ ಮಗುವಿಗೂ ಅಷ್ಟೇ ಸ್ಥಾನ ಇದೆ, 100 ವರ್ಷದ ವ್ಯಕ್ತಿಗೂ ಅಷ್ಟೇ ಇದೆ. ಎಲ್ಲರಿಗೂ ಸಮಾನತೆ ಇದೆ. ಬ್ರಹ್ಮಾಂಡದ ಎದುರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಗಂಡಿಲ್ಲ, ಹೆಣ್ಣಿಲ್ಲ, ವೇಷ ಇಲ್ಲ, ಭೂಷಣ ಇಲ್ಲ, ಪ್ರದೇಶ ಇಲ್ಲ, ಭಾಷೆ ಯಾವುದೂ ಇಲ್ಲ. ಬ್ರಹ್ಮಾಂಡದ ಎದುರಿಗೆ ಏನಿದೆ? ಎಲ್ಲವೂ ಸಮಾನತೆ ಇದೆ, ಎಲ್ಲರೂ ಸಮೇತ ಸಮಾನರಿದೆ. ಈಗ ನಮ್ದು ಪ್ರಾಬ್ಲಮ್ ಏನು ಅಂದ್ರೆ ನಾವು ನಮ್ಮ ದೃಷ್ಟಿಯಲ್ಲಿ ಸಮಾನತೆ ಇಲ್ಲ. ನಾವ್ ಏನ್ ಮಾಡ್ತೀವಿ? ಕಾಸ್ಟ್ ಅಂಡ್ ಕ್ಯಾಟಗರಿ ನಮ್ಮ ಮೈಂಡ್ ಸೆಟ್ ಅಲ್ಲಿವೆ, ಪೋಸ್ಟ್ ಪೊಸಿಷನ್ಗಳು ನಮ್ಮ ಮೈಂಡ್ ಸೆಟ್ ಅಲ್ಲಿವೆ. ಹಾಗಾಗಿ ಯಾವಾಗ ನಾವು ಬ್ರಹ್ಮಾಂಡದ ನಿಯಮವನ್ನ ಅರ್ಥ ಮಾಡ್ಕೊಂಡು ನಾವು ಸಮೇತ ಎಲ್ಲರನ್ನ ಸಮಾನವಾಗಿ ನೋಡೋದಕ್ಕೆ ಶುರು ಮಾಡ್ತೀವಿ ನೋಡ್ರಿ, ಆವಾಗ ಸಕ್ಸಸ್ ನಮ್ ಜೊತೆಗೆ ನಿಲ್ಲುತ್ತೆ. ಸೊ ಹಾಗಾಗಿ ಮೊದಲ ನಿಯಮ ಏನು? ಸಮಾನತೆ, ಈಕ್ವಾಲಿಟಿ ಫಸ್ಟ್. ಎಸ್, ಮೊದಲನೇದು. ಅದಾದ ನಂತರ 2ನೇದು ಬರ್ಕೋರಿ. ಎಲ್ಲರಿಗೂ ಸಮಾನವಾದ ನ್ಯಾಯ ಇದೆ ಬ್ರಹ್ಮಾಂಡದಲ್ಲಿ. ಕಾನೂನಿನಲ್ಲಿ ಚೂರು ಆ ಕಡೆ ಈ ಕಡೆ ಆಗ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಎಷ್ಟೋ ಸಲ ಅಪರಾಧಿಗಳಿಗೂ ಶಿಕ್ಷೆ ಆಗಿದ್ದು ಇದೆ.
ಸಮಸ್ಯೆ ಏನು ಅಂದ್ರೆ ದಾಖಲೆಗಳು ಸಿಗೋದಿಲ್ಲ, ಏನೇನೋ ಇರುತ್ತೆ XYZ. ಆದ್ರೆ ಬ್ರಹ್ಮಾಂಡದ ಹಂಗಿಲ್ಲ, ಬ್ರಹ್ಮಾಂಡಕ್ಕೆ ಯಾವ ದಾಖಲೆಗಳು ಬೇಕಾಗಿಲ್ಲ. ಬ್ರಹ್ಮಾಂಡದ ಎದುರಿಗೆ ಎಲ್ಲರಿಗೂ ಸಮೇತ ಸಮಾನವಾದ ನ್ಯಾಯ ಇದೆ. ಯಾರೇ ತಪ್ಪು ಮಾಡ್ತಾರಂದ್ರೆ ಅವ್ರಿಗೆ ಶಿಕ್ಷೆ ಇದ್ದೇ ಇದೆ. ಬ್ರಹ್ಮಾಂಡದಲ್ಲಿ ಕಾನೂನಲ್ಲಿ ಇದೆ, ಅದು ಎರಡನೇ ಮಾತು. ಹಾಗಾಗಿ ಯಾವಾಗ್ಲೂ ತಿಳ್ಕೊಳ್ಬೇಡ್ರಿ ನಾವು ಇಷ್ಟು ನೋವನ್ನ ಅನುಭವಿಸಿವಿ, ಅವ್ರಿಗೆ ಏನು ಶಿಕ್ಷೆನೇ ಆಗ್ಲಿಲ್ಲ, ಅವ್ರಿಗೆ ಪರಮಾತ್ಮ ಅವ್ರಿಗೆ ಮಾಫ್ ಮಾಡುದು. ನೋ, ಬ್ರಹ್ಮಾಂಡದ ಗಡಿಯಾರ ಸ್ವಲ್ಪ ಸ್ಲೋ ಇದೆ, ಅದ್ರ ಪರ್ಫೆಕ್ಟ್ ಆಗಿ ಸಮಯಕ್ಕೆ ಸರಿಯಾಗಿ ಶಿಕ್ಷೆ ಕೊಟ್ಟೆ ಕೊಡುತ್ತೆ. ಹಾಗಾಗಿ ಯಾವಾಗ್ಲೂ ತಲೆ ಕೆಡಿಸ್ಕೊಳ್ಬೇಡ್ರಿ. ನಿಮ್ಗೆ ಏನಾದ್ರು ಚೂರು ಆ ಕಡೆ ಈ ಕಡೆ ಅದಂದ್ರ ನ್ಯಾಯ 100% ಸಿಗುತ್ತೆ. ಇದು ಬ್ರಹ್ಮಾಂಡದ ನಿಯಮನೇ ಇದೆ, ಇದು ನ್ಯಾಯ ಇದೆ ಎಲ್ಲರಿಗೂ. ಅದ್ರ ನಂತರ ನೀವು ಬೇಕಾದ್ರೆ ನೋಡ್ರಿ, ಈ ಒಂದ್ 10 ಮಂಜಿಲ್ ಬಿಲ್ಡಿಂಗ್ ಇದೆ ಅಂತ ತಿಳ್ಕೊರಿ. ಅಲ್ಲಿಂದ ಟಾಟಾ ಬಿರ್ಲಾ ಅಂಬಾನಿ ಅದಾನಿ ಮಗ ಬಿದ್ರು ಮೇಲೆ ಹೋಗ್ತಾನ, ಬಡವರ್ ಗುಡಿಸಲ್ ಇರುವಂತ ಮಗು ಬಿದ್ರು ಮೇಲೆ ಹೋಗುತ್ತೆ. ಏನು ಭೇದ ಭಾವ ಇಲ್ಲೇ ಇಲ್ಲ, ನೆನ್ಪಿಟ್ಕೊರಿ. ಇದು ಎಲ್ಲಿ ಶುರು ಆಗುತ್ತೆ? ನಮ್ಮ ಹತ್ರ. ಹಾಗಾಗಿ ಬ್ರಹ್ಮಾಂಡ ಏನ್ ಹೇಳುತ್ತೆ? ಸಮಾನವಾದ ನ್ಯಾಯ ಇದೆ. ಅದರ ನಂತರ ಬರ್ಕೊಳ್ರಿ, ಬ್ರಹ್ಮಾಂಡ ಹೇಳುತ್ತೆ ಪ್ರತಿಯೊಬ್ರು ಸಮೇತ ಅವತಾರ ಇದ್ದೀವಿ ಅಂತ. ಅವತಾರಗಳು ಗೊತ್ತಲ್ಲ ನಿಮ್ಗೆ, ಮಹಾಪುರುಷರ ಅವತಾರ, ಶರಣರು, ಸಂತರು, ಸೂಫಿಗಳು, ಇವರೆಲ್ಲ ಏನಂತೀವಿ? ಅವತಾರಗಳು, ಭೂಮಿಗೆ ಬಂದಿರುವಂತ. ಆದ್ರೆ ಬ್ರಹ್ಮಾಂಡ ಹೇಳುತ್ತೆ ಅವ್ರದಷ್ಟೇ ಅವತಾರ ಇಲ್ಲ, ನಿಮ್ದು ಸಮೇತ ಒಂದು ಅವತಾರ ಇದೆ ಅಂತ ಹೇಳುತ್ತೆ ಬ್ರಹ್ಮಾಂಡ. ಮತ್ ಪ್ರತಿಯೊಬ್ರು ಸಮೇತ ವಿಶೇಷವಾಗಿದ್ದೀವಿ, ಮತ್ತೆ ವಿಶಿಷ್ಟವಾಗಿದ್ದೀವಿ, ಮತ್ತೆ ವಿನೂತನವಾಗಿದ್ದೀವಿ ನಾವೆಲ್ಲರೂ. ಎಕ್ಸಾಂಪಲ್ ನೋಡ್ರಿ, ಈಗ ನನ್ನ ಎದುರಿಗೆ ನನ್ನ ಸ್ಕ್ರೀನ್ ಮೇಲೆ 169 ಮೆಂಬರ್ಸ್ ನೀವೆಲ್ಲರೂ ಇದ್ದೀರಿ. ಇಷ್ಟೇ ಉದಾಹರಣೆ ತಗೊಂಡ್ರಿ, ಬಹಳ ದೂರ ಹೋಗೋದ್ ಬೇಡ. ಈಗ ಮಾಲಾ ಮೇಡಮ್ ನನ್ಗೆ ಕಾಣಿಸ್ತಾ ಇದ್ದಾರೆ, ವಸುಧಾ ಅವರು, ಗೀತಾ ಅವರು, ಇವ್ರು 3 ಜನ ಕಾಣಿಸ್ತಾ ಇದ್ದಾರೆ. ಸುಮ್ನೆ ಅವ್ರದ್ದು ಉದಾಹರಣೆ. ಈ ಜಗತ್ತಿನಲ್ಲಿ 2ನೇ ಗೀತಾ ಅವ್ರಿಗೆ ನನ್ಗೆ ತೋರ್ಸ್ರಿ. ಸೇಮ್ ಹಿಂಗೆ ಇರ್ಬೇಕು ಅವ್ರು, ಒಂಚೂರು ವ್ಯತ್ಯಾಸ ಇರಬಾರ್ದು. ಸಾಧ್ಯ ಇದೆನಾ? ಇಲ್ಲ. 2ನೇ ಮಾಲಾ ಸಿಗೋದಕ್ ಸಾಧ್ಯ ಇದೆನಾ? 2ನೇ ವಸುಧಾ ಸಿಗ್ತಾರ? ಇಲ್ಲ. ಹಾಗಾಗಿ ಅವ್ರಷ್ಟೇ ಅಲ್ಲ, ಜಗತ್ತಿನ ಪ್ರತಿಯೊಬ್ರು 700 ಕೋಟಿ ಜನಸಂಖ್ಯೆ ಇದೆ ಜಗತ್ತಲ್ಲಿ. 700 ಕೋಟಿ ಒಬ್ಬರಂಗ್ 2ನೇದವ್ರು ಇರ್ಲಕ್ ಸಾಧ್ಯನೇ ಇಲ್ಲ. ಅಷ್ಟು ಅವತಾರ ಇದೀವಿ ನಾವು. ನಮ್ ತರ ಇನ್ನೊಬ್ರು ಇಲ್ಲೇ ಇಲ್ಲ. 2ನೇದ್ ಯಾವ್ದು ಆಪ್ಷನ್ ಇಲ್ಲ. ತಲೆಗಿಟ್ಕೋ, ಸಿಂಗಲ್ ಪೀಸ್ ಗೊತ್ತಲ್ಲ, ಸಿಂಗಲ್ ಪೀಸಿಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಬಟ್ಟೆ ತಗೊಳ್ಲಕ್ ಹೋಗಿರ್ತೀರಿ, ಬಾಳ ಬೆಸ್ಟ್ ಇರುತ್ತೆ, ಬಟ್ ಒಂದೇ ಪೀಸ್ ಇರುತ್ತೆ ಅದು. ಅದಕ್ 4-5 ಜನ ಹೆಣ್ಮಕ್ಳು ಕಣ್ಣಿಟ್ಟಿರ್ತೀವಿ, ನಾನ್ ತಗೋಲೆ ನೀನ್ ತಗೋಲೆ ನಾನ್ ಬಟ್ ಅಂಗಡಿದವ್ ಹೇಳ್ತಾನೆ, ಇಲ್ಲ ಮೇಡಮ್ ಸಿಂಗಲ್ ಪೀಸ್ ಒಂದೇ ಇದೆ ಅದು. ಅವಾಗ ಹೆಂಗ್ ಡಿಸ್ಟರ್ಬ್ ಅನಿಸ್ತುತ್ತ ಮೈಂಡಿಗೆ? ಸೇಮ್ ಅದೇ ರೀತಿ ಬ್ರಹ್ಮಾಂಡ ನಮ್ಮನ್ನ ಸಿಂಗಲ್ ಪೀಸ್ ರೆಡಿ ಮಾಡಿದೆ. ನಮ್ ತರ 2ನೇದವ್ರ ಜಗತ್ತಲ್ಲಿ ಯಾರು ಇಲ್ಲ. ಇದು ಕನ್ಫರ್ಮ್ ಮಾಡ್ಕೋರ್ ಮೈಂಡಿಗೆ ಇವತ್ತು. ಈಗ ನಮ್ಗೆ ಹೇಳ್ತಾರ, ಮೇಡಮ್ ನಮ್ ತರಾನೇ 7 ಜನ ಇದ್ದಿರ್ತಾರ್ರಿ, ಕೇಳಿರಿ. ನಮ್ಮ ಅಜ್ಜಿ ಹೇಳ್ತಿಳಿ ಏನು ಅಂದ್ರೆ, ನಮ್ ತರಾನೇ 7 ಜನ ಇರ್ತಾರ. ಈಗ ಬರ್ಕೋರಿ, 7 ಜನದ ಫೇಸ್ ನಮ್ ತರ ಇರ್ಬೋದು, ಅಪ್ಪಿ ತಪ್ಪಿ ಬಂದಿರ್ಬೋದು, ಮೇಕಪ್ ದಾಗ ಚೂರ್ ಹೆಚ್ಚು ಕಮ್ಮಿ ನಮ್ ತರ ಕಾಣ್ಬೋದು, ಯಾರಿಗ್ ಗೊತ್ತು? ಫೇಸ್ ನಮ್ ತರ ಇರ್ಬೋದು, ಫೇಸ್ ಮಾಡೋ ಸಾಮರ್ಥ್ಯ ನಮ್ಗೆ ಇದೆ. ಹಾಗಾಗಿ ನೆನ್ಪಿಡ್ರಿ, ನಾವು ಯಾವ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಲ್ಲಿ ಇನ್ನೊಬ್ರು 3 ದಿನ ಬದುಕಂಗಿಲ್ಲ. 3 ದಿನ. ಮತ್ತೆ ಎಕ್ಸಾಂಪಲ್ ಹೇಳ್ತೀನಿ, ನನ್ ಮನೆಯಲ್ಲಿ ನೀವು ಬಂದ್ರೆ 3 ದಿನ ಇರೋದಿಲ್ಲ. ನಾನು ನಿಮ್ ಮನೆಗೆ ಅಚಾನಕ್ ಆಗಿ ಬಂದ್ರೆ ನಾನು 3 ದಿನ ಬದುಕೋದಿಲ್ಲ. ರೀಸನ್ ಏನು ಅಂದ್ರ, ನೀವ್ ಎಲ್ಲಿದ್ದೀರಿ ನೋಡ್ರಿ, ಅದು ನೀವು ಮಾತ್ರ ನಿಭಾಯಿಸುವಂತ ಶಕ್ತಿ ಇದೆ. ಹಾಗಾಗಿ ನೆನ್ಪಿಡ್ರಿ, ಯಾರು ಬಹಳ ಬೇಗ ಸ್ಪೀಡ್ ಆಗಿ ಸಕ್ಸಸ್ ಆದ್ರು, ನಮ್ಗಾಗ್ಲಿಲ್ಲ. ಹಾಗಾಗಿ ಪ್ರತಿಯೊಬ್ರು ಸಮೇತ ನಾವೇನಿದ್ದೀವಿ ಅಂದ್ರೆ ಯೂನಿಕ್ ಇದ್ದೀವಿ, ವಿಶಿಷ್ಟವಾಗಿದ್ದೀವಿ, ವಿಭಿನ್ನವಾಗಿ. ನೀವು ನೋಡ್ಬೇಕಾದ್ರೆ ಕೆಲವ್ರಿಗೆ ರಂಗೋಲಿ ಎಷ್ಟು ಚೆನ್ನಾಗಿ ಬಿಡಿಸ್ತಾರಂದ್ರ, ಈಗ ನಾನೇ ರಂಗೋಲಿ ಕೈದಾಗ ಹಿಡಿದ್ರು ಬಿದ್ದೆ ಬೀಳ್ತದೆ, ನಂಗೆ ಬರಂಗೇ ಇಲ್ಲ. ಆದ್ರೆ ಭಾಷಣ ಮಾಡ್ಲಿಕ್ಕೆ ಬರುತ್ತೆ, ನಂಗೆ ಮಾತಾಡ್ಲಿಕ್ಕೆ ಬರುತ್ತೆ, ನಾನು ಇದ್ರಲ್ಲಿ ಪರ್ಫೆಕ್ಟ್ ಇದೀನಿ, ಆದ್ರೆ ಅವ್ರು ಅದ್ರಲ್ಲಿ ಪರ್ಫೆಕ್ಟ್ ಇದ್ದಾರೆ. ಈಗ ನಾನ್ ಏನಾದ್ರೂ ತಲೆ ಕೆಡ್ಸ್ಕೊಂಡ, ನನಗ್ ರಂಗೋಲಿನೇ ಇಡಿಸ್ಲಕ್ ಬರಲ್ಲ, ಹಂಗೆ ದೇವ್ರ ಎಂತ ಅನ್ಯಾಯ ಮಾಡ್ಬಿಟ್ಟುನು, ನನ್ಗೆ ಒಳ್ಳೆ ಎಜುಕೇಶನ್ ಕೊಡ್ಲಿಲ್ಲ, ರಂಗೋಲಿ ಪ್ರಾಕ್ಟೀಸ್ ಮಾಡಿಸ್ಲಿಲ್ಲ ನಮ್ ತಂದೆ ತಾಯಿ, ಇಷ್ಟೆಲ್ಲಾ ಏನಾದ್ರೂ ಸ್ಟೋರಿ ಹೇಳಿದ್ರೆ ನಂಗೆ ರಂಗೋಲಿ ಬರುತ್ತಾ? ಬರೋದಿಲ್ಲ ಅದು. ಹಂಗಂದ್ ರಂಗೋಲಿ ಇಳಿಸೋರಿ ನನ್ ಸ್ಟೇಜಿಗೆ ತಗೊಂಡ್ ಬರ್ರಿ, ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಬರ್ಕೊಡ್ರಿ, ನಮ್ಮ ತರ 2ನೇದವ್ರ ಜಗತ್ತಲ್ಲಿ ಯಾರು ಇಲ್ಲ. ಹಾಗಾಗಿ ಫಿಂಗರ್ ಪ್ರಿಂಟ್ಸ್ ಇದಕ್ಕೆ ಒಳ್ಳೆ ಉದಾಹರಣೆ. ಇಡೀ ಜಗತ್ತಿನಲ್ಲಿ ನಮ್ ತರ 2ನೇ ಫಿಂಗರ್ ಪ್ರಿಂಟ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಬ್ರಹ್ಮಾಂಡದ ನಿಯಮ ಇದೆ. ಯಾರ್ಯಾರಿಗೆ ಖುಷಿ ಆಯ್ತು ನಮ್ ತರ ಯಾರು ಇಲ್ಲ ಅಂತೆ? ನೋಡ್ರಿ ಎಷ್ಟು ಅದ್ಭುತ ಇದ್ದೀರಿ ನೀವೆಲ್ಲ. ಮತ್ ನೋಡ್ರಿ, ನನ್ಗೆ ಒಂದೊಂದ್ಸಲ ಬಹಳ ಖುಷಿ ಆಗೋದು ಎಲ್ಲಿ ಅಂದ್ರ, ಎಲ್ಲಾ ಸೇಮ್ ಇದೆ. ನೀವು ನೋಡ್ಬೇಕಾದ್ರೆ ಕಣ್ಣು ಎಲ್ಲಿರ್ಬೇಕು ಅಲ್ಲೇ ಇದೆ, ಮೂಗ್ ಎಲ್ಲಿರ್ಬೇಕು ಅಲ್ಲೇ ಇದೆ, ಕಿವಿ ಎಲ್ಲಿರ್ಬೇಕು ಅಲ್ಲೇ, ಎಲ್ಲ ಪಾರ್ಟ್ಸ್ ಗಳು ಸೇಮ್ ಅಲ್ಲೇ ಇವೆ. ಇಷ್ಟಲ್ಲೇ ಇದೆ ನೋಡಿ ಬ್ರಹ್ಮಾಂಡ.
ಹಿಂಗ್ ಇಟ್ಕೋರ್ ನೋಡಮ್ ಎಲ್ಲಾರು, ಹಿಂಗ್ ಮಾಡ್ರಿ ಎಲ್ಲಾರು. ಈಗ ಇದ್ರಲ್ಲೇ ವ್ಯತ್ಯಾಸ ಇದೆ. ಕಣ್ ಇದ್ದಲ್ಲೇ ಕಣ್ಣವ, ಆದ್ರ ನಮ್ ತರ ಕಣ್ಣು ಅವ್ರದಿಲ್ಲ. ಮೂಗಿದ್ದಲ್ಲೇ ಮೂಗದ, ಸಣ್ಣದರ ಇದಿರ್ಬೇಕು ದೊಡ್ಡದರ ಇದಿರ್ಬೇಕು, ಗಾಳಿ ಮಾತ್ರ ಸೇಮ್. ಬಾಯಿ ಎಲ್ಲಿರ್ಬೇಕು ಅಲ್ಲೇ ಇದೆ, ಹಲ್ಲು ಎಲ್ಲಿರ್ಬೇಕು, ಯಾವ್ದು ಎಲ್ಲಿರ್ಬೇಕು ಅಲ್ಲೇ ಇದೆ, ಆದ್ರೂ ಅಲ್ಲಿ ವಿಭಿನ್ನತೆ ಇದೆ. ಹಾಗಾದ್ರೆ ಎಲ್ಲರೂ ಒಪ್ತೀರಿ ನಾವೆಲ್ಲ ಅವತಾರಗಳಿದ್ದೀವಿ ಅಂತ? ಯಾರ್ಯಾರಿಗೆ ಅನಿಸ್ತಾ ಇದೆ ಆ ರಿಯಲ್ದೊಳಗೆ ಹಿಂಗ್ ಎಷ್ಟು ಅದ್ಭುತ, ಎಷ್ಟು ಅದ್ಭುತ ಇದೆ ನೋಡ್ರಿ. ನೀವ್ ಯೋಚನೆ ಮಾಡ್ರಿ. ನಿಮ್ಗ್ ಗೊತ್ತಾ, ನಮ್ ಶರೀರದಲ್ಲಿರುವಂತ ಒಂದೊಂದು ಪಾರ್ಟ್ಸ್ ಇವೆ ನೋಡ್ರಿ ಒರಿಜಿನಲ್. ನೀವ್ ಎಷ್ಟು ಕೋಟಿ ಕೊಟ್ರು ಸಿಗೋದಿಲ್ಲ ಅವು. ನೀವ್ ಎಷ್ಟು ಕೋಟಿ ಕೊಡ್ರಿ ಸಾಧ್ಯನೇ ಇಲ್ಲ. ಹಾಗಾಗಿ ಇಂತಹ ಅದ್ಭುತ ಚಮತ್ಕಾರ ಇರುವಂತಹ ಅವತಾರ ಇರುವಂತಹ ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನ್ ಮಾಡ್ಕೊಂಡಿವಂದ್ರ ಲೋ ಫ್ರೀಕ್ವೆನ್ಸಿ, ಲೋ ಎನರ್ಜಿ ಜೊತೆಗೆ ಕನೆಕ್ಟ್ ಆಗಿ. ಅದ್ರಲ್ಲಿ ಒಂದು ಶಬ್ದ ನಮ್ ಹಣೆ ಬರ ಸರಿ ಇಲ್ಲ, ನಮ್ ಸಿಸ್ಟಮ್ ಸರಿ ಇಲ್ಲ, ಮಾಡ್ಕೊಂಡಿನ್ ಗಂಡ ಸರಿ ಇಲ್ಲ, ಅತ್ತಿ ನನ್ ಕೇರ್ ಮಾಡೋದಿಲ್ಲ, ಎಲ್ ಜಾಬ್ ಮಾಡ್ತೀನಿ ಅಲ್ಲಿ ಸರಿ ಇಲ್ಲ, ಇಲ್ಲ 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 ಇಲ್ಲಗಳನ್ನ ಎಲ್ಲಾ ಒಂದು ಕಡೆಗೆ ಮಾಡಿ ನನಗೆ ನಾನು ಏನ್ ಮಾಡ್ಕೊಂಡಿನಿ, ಡಿಮೋಟಿವೇಟ್ ಮಾಡ್ಕೊಂಡಿ. ಹಾಗಾಗಿ ನೆನ್ಪಿಡ್ರಿ, ನೀವ್ ಯಾರು ಸಮೇತ ಸಾಮಾನ್ಯರಲ್ಲೇ ಅಲ್ಲ. ನೀವೆಲ್ಲರೂ ಏನಿದ್ದೀರಿ ಅಂದ್ರ ಡೈಮಂಡ್ಸ್ ಇದ್ದೀರಿ. ಏನಿದ್ದೀರಿ? ಡೈಮಂಡ್ಸ್ ಇದ್ದೀರಿ. ಸೊ ಹಾಗಾಗಿ ಇವತ್ತಿನಿಂದ ನಿಮಗೆ ನೀವು ಯಾವಾಗಾದ್ರೂ ಹಂಗ್ ಲೋ ಫೀಲ್ ಆಗುವಾಗ ಈ ವಿಡಿಯೋ ನಿಮ್ ಹತ್ರ ಇರುತ್ತೆ, ತೆಗೆದು ನೋಡ್ರಿ. ಎಸ್, ನಮ್ ಮೇಡಮ್ ಹೇಳ್ಯಾರ, ನಾನೇನಿದ್ದೀನಿ, ಅವತಾರ ಇದ್ದೀನಿ. ಯಾವಾಗ್ಲೂ ನೆನ್ಪಿಡ್ರಿ ಮಾತ್. ಅವಾಗ ನಿಮ್ಮಲ್ಲಿ ಏನಾಗುತ್ತೆ ಅಂದ್ರ ಪರಿವರ್ತನೆ ಆಗೋದಕ್ಕೆ ಶುರು ಆಗುತ್ತೆ. ಇದು ಬ್ರಹ್ಮಾಂಡದ ನಿಯಮ. ಅದಾದ ನಂತರ ಬರ್ಕೋರಿ, ಎವ್ರಿಥಿಂಗ್ ಇಸ್ ಎನರ್ಜಿ. ಎಲ್ಲದ್ರಲ್ಲೂ ಶಕ್ತಿ ಇದೆ ಮತ್ತೆ ಎಲ್ಲದ್ರಲ್ಲೂ ತರಂಗಗಳಿವೆ. ಎನರ್ಜಿ ಮತ್ತು ಫ್ರೀಕ್ವೆನ್ಸಿಯಿಂದ ಬ್ರಹ್ಮಾಂಡದ ನಿರ್ಮಾಣ ಆಗಿದೆ. ಹಾಗಾಗಿ ನಮ್ಮೊಳಗೂ ಸಮೇತ ಏನಿದೆ, ಎನರ್ಜಿ ಮತ್ತು ಫ್ರೀಕ್ವೆನ್ಸಿಲಿ ವರ್ಕ್ ಮಾಡ್ತಾ ಇದೆ. ಈಗ ಎಕ್ಸಾಂಪಲ್ ನೋಡ್ರಿ, 181 ಮೆಂಬರ್ಸ್ ಇದ್ರಿ ಅಂದ್ರೆ ಇವತ್ತಿನ ದಿನ ಅಥವಾ ಈ ಕ್ಷಣದಲ್ಲಿ ನನ್ನ ಎನರ್ಜಿ ಮತ್ತು ನನ್ನ ಫ್ರೀಕ್ವೆನ್ಸಿ 181 ಮೆಂಬರ್ಸಿಗೆ ಅಟ್ರಾಕ್ಟ್ ಮಾಡ್ತು ಅಂತ ಅರ್ಥ. ಅವ್ರಿಗೆ ಬರೋ ತರ ಮಾಡ್ತೀವಿ. ಅದೇ ರೀತಿ ಪ್ರತಿಯೊಬ್ಬರಲ್ಲೂ ಸಮೇತ ಏನಿದೆ, ಎನರ್ಜಿ ಮತ್ತು ಫ್ರೀಕ್ವೆನ್ಸಿ, ಶಕ್ತಿ ಮತ್ತು ಶಕ್ತಿಯ ತರಂಗಗಳಿವೆ ನೋಡ್ರಿ. ಅದು ಜಗತ್ತಿನಲ್ಲಿ ಎಲ್ಲಾ ಕಡೆಗೂ ಕೆಲಸ ಮಾಡ್ತಾ ಇದೆ. ಅವು ಎಲ್ಲಾ ಕಡೆಗೂ ಇವೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಲೈಟ್ ಅಂಡ್ ಸೌಂಡ್. ಪ್ರತಿಯೊಂದರಲ್ಲಿಯೂ ಬೆಳಕು ಇದೆ ಮತ್ತೆ ಶಬ್ದ ಇದೆ. ಶಬ್ದ ಮತ್ತು ಬೆಳಕಿದೆ ನೋಡ್ರಿ. ಇದು ಬ್ರಹ್ಮಾಂಡದ ನಿಯಮದಲ್ಲೇ ಒಂದು. ಪ್ರತಿಯೊಂದಕ್ಕೂ ನೀವು ನೋಡ್ರಿ, ಒಂದ್ ವೇಳೆ ಲೈಟ್ ಇರ್ಲಿಲ್ಲ, ಬೆಳಕಿರ್ಲಿಲ್ಲ ಅಂತ ತಿಳ್ಕೋರಿ, ನಾವು ಯಾವ್ದು ಆಧಾರದ ಮೇಲೆ ಬದುಕ್ತೀವಿ? ಶಬ್ದದ ಆಧಾರದ ಮೇಲೆ. ನೋಡ್ರಿ, ಕಣ್ ಕಾಣೋದಿಲ್ಲ ಮಕ್ಕಳಿಗೆ, ಅಂಧ ಮಕ್ಕಳಿಗೆ ಅವು ಯಾವ ಆಧಾರದ ಮೇಲೆ ಬದುಕ್ತಾ ಇದ್ದಾರೆ? ಸೌಂಡ್ ಆಧಾರ. ಎಲ್ಲಿ ಸೌಂಡ್ ಬರುತ್ತೆ ನೋಡ್ರಿ, ಆ ಕಡೆ ನಡೀತಾವ ಮಕ್ಕಳು. ಸೊ ಹಾಗಾಗಿ ಬದುಕೋದಕ್ಕೆ ಮುಖ್ಯವಾಗಿರುವಂತಹ ಬೆಳಕು ಮತ್ತು ಶಬ್ದ ಇದೆ ನೋಡ್ರಿ. ಇದು ಬ್ರಹ್ಮಾಂಡ ಯಾವಾಗ್ಲೂ ಸಮೇತ ನಮ್ಗೆ ನೀಡ್ತಾ ಇರು. ಇದು ನಿಮ್ಗೆ ಬೇಸಿಕ್ ಜ್ಞಾನ. ಯಾರ್ಯಾರಿಗೆ ಇಷ್ಟ ಅರ್ಥ ಆಯ್ತು? ನಾನ್ ಚಾಟ್ ಬಾಕ್ಸ್ ಆನ್ ಮಾಡ್ತೀನಿ, ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಹಾ, ಯಾರ್ಯಾರಿಂಗ ಡನ್, ನನ್ಗೆ ಅರ್ಥ ಆಯ್ತು. ಈಗ ನೀವೆಲ್ಲಾರು ಯಾರಿದ್ರಿ? ಅವತಾರ. ಅವತಾರ ಆಗ್ಯದಂತೇಳಿ ಮತ್ ಅಡಿಗೆ ಮನ್ಯಾಗ ಹೋಗಿ ಲಟ್ ಹಿಡಿಬೇಡ್ರಿ. ಅವತಾರ ಅಂದ್ರೆ ಬೇರೆದು. ಎನರ್ಜಿ ಗೊತ್ತಾ? ಈಗ ಇಲ್ಲಿ ಬಾಳ ಎನರ್ಜಿ ಬಂದಿರುತ್ತೆ ನಮ್ ಕ್ಲಾಸ್ ಮುಗ್ದ್ಮೇಲೆ ಹೆಣ್ಮಕ್ಳಿಗೆ. ಗಂಡ ಹೇಳ್ತಾರ ಅಡಿಗೆ ಮಾಡ, ಈಗ ನಾನ್ ಅವತಾರ ಇದ್ದೀನಿ, ಯಾರಿಗ ಅಡಿಗೆ ಮಾಡ ಹಾಕಂಗಿಲ್ಲ, ಹಿಂಗ ಅನ್ನೋದಿಲ್ಲ. ತಿಳಿತಾ? ನೀವು ಪುರುಷರೆಲ್ಲರೂ ನಾವು ಅವತಾರ ಇದ್ದೇವೆ, ನಾಳೆ ಆಫೀಸ್ನಾಗ ಕೆಲಸ ಮಾಡಂಗಿಲ್ಲ, ಹಂಗಿಲ್ಲ. ಅವತಾರ ಅಂದ್ರೆ ಏನು ಅಂದ್ರೆ ವಿಭಿನ್ನತೆ ಮತ್ತು ವಿಶಿಷ್ಟತೆ ಇರುವಂತ ಶಕ್ತಿ. ಹಾ, ಎಸ್. ಸೊ ಯಾರ್ಯಾರಿಗೆ ಅರ್ಥ ಆಗಿದೆ ಎಲ್ರು ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಓಕೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ. ಓಕೆನಾ? ಸೊ ಮುಂದೆ ಹೋಗೋಣ. ಈಗ ಹಾಗೆ ಬಡೆ ನೆಕ್ಸ್ಟ್ ಮುಂದೆ ಬರ್ಕೊಡ್ರಿ. 1 ಸೆಕೆಂಡ್, ನಾನು ಚಾಟ್ ಬಾಕ್ಸ್ ಆಫ್ ಮಾಡ್ತೀನಿ, ವೇಟ್ ಮಾಡ್ರಿ. ಎಸ್. ಸೊ ಈಗ ಬರೀರಿ, ನಮ್ಮ ಶರೀರದ 1 ನಿಮಿಷ ಪಂಚಭೂತಗಳು ಅಂತ ಹೇಳಿ ಬರ್ಕೋರಿ. ನಮ್ಮ ಶರೀರ ಎಷ್ಟು ತತ್ವಗಳಿಂದ ಕೆಲಸ ಮಾಡ್ತಾ ಇದೆ? ಪಂಚತತ್ವಗಳು. ಅದಕ್ಕೆ ಪಂಚಭೂತಗಳು ಅಂತ ಹೇಳಿ ಹೇಳ್ತೀವಿ. ಈಗ ಯಾವ ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇವೆ? ಪೃಥ್ವಿ ತತ್ವ ಇದೆ, ಗೊತ್ತಲ್ಲ ನಿಮ್ಗೆ? ನಮ್ಮ ಶರೀರದಲ್ಲಿ ಯಾವ ತತ್ವ ಇದೆ? ಮೊದಲು ಪೃಥ್ವಿ ತತ್ವ ಕೆಲಸ ಮಾಡ್ತಾ ಇದೆ, ಜಲ ತತ್ವ ಇದೆ, ಅಗ್ನಿ ತತ್ವ ಇದೆ, ವಾಯು ತತ್ವ ಮತ್ತು ಆಕಾಶ ತತ್ವ. ಈ 5 ತತ್ವಗಳಿಂದ ನನ್ನ ಶರೀರ ಏನಾಗಿದೆ? ನಿರ್ಮಾಣ ಆಗಿದೆ.
ಈ ಜೀವರಾಶಿ ಅಂತ ಜಗತ್ತಲ್ಲಿ ಏನ್ ಜೀವ ಇದೆ ನೋಡ್ರಿ, ಉಸಿರಾಟ ಮಾಡೋದು ಯಾವುದೂ ಇರ್ಲಿ, ಅದು ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಮನುಷ್ಯರಿರ್ಬೋದು, ಅದು ಯಾವುದೇ ಇರ್ಬೋದು, ಈ 5 ತತ್ವಗಳಿಂದ ಏನಾಗಿದೆ, ಅದು ನಿರ್ಮಾಣ ಆಗಿದೆ. ಈವನ್ ಭೂಮಿಯ ಒಳಗೂ ಸಮೇತ ಜೀವಿಗಳಿವೆ, ಜಲದ ಒಳಗೂ ಸಮೇತ ಜೀವಿಗಳು ವರ್ಕ್ ಮಾಡ್ತಾ ಇವೆ. ಈಗ ಜಲತತ್ವದಲ್ಲಿ ಇರುವಂತಹ ಜೀವಿಗಳಿಗೆ ಭೂಮಿ ಅಗತ್ಯ ಇಲ್ಲ ಅಂತಿಲ್ಲ, ಯಾಕಂದ್ರೆ ನೀರ್ ಎಲ್ಲಿದೆ, ಭೂಮಿ ಮೇಲೆ ಇದೆ. ಉಸಿರಾಡುವಾಗ ಗಾಳಿ ಒಂದೇ ಸಲ ಮೇಲ್ ಬರ್ತಾವ್ ನೋಡ್ರಿ, ಅವೆಲ್ಲಾ ಪ್ರಾಣಿಗಳು ಆಕಾಶದ ಜೊತೆಗೆ ಕನೆಕ್ಟ್ ಆಗಿರ್ತಾವ. ಹಾಗಾಗಿ ಅವು ತೆಗೆದುಕೊಳ್ಳುವಂತ ಆಹಾರವನ್ನ ಅರಗಿಸಿಕೊಳ್ಳೋದಕ್ಕೆ ಅಗ್ನಿ ತತ್ವ ಬೇಕಾಗುತ್ತೆ. ಹಾಗಾಗಿ 5 ತತ್ವಗಳಿಂದ ನನ್ನ ನಿರ್ಮಾಣ ಆಗಿದೆ. ಬರ್ಕೊಡ್ರಿ, ನನ್ನ ನಿರ್ಮಾಣ ಯಾವ ತತ್ವಗಳಿಂದ? 5 ತತ್ವ. ಹಾಗಾದ್ರೆ ನಾನು ಅಂದ್ರೆ ಏನು ಅಂದ್ರ 5 ತತ್ವಗಳು ಅಂತ ಅರ್ಥ. ಈಗ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದೇನು ಅಂದ್ರ, ನನ್ನ ಶರೀರದಲ್ಲಿ ಯಾವ ತತ್ವ ಬ್ಯಾಲೆನ್ಸ್ ತಪ್ಪುತ್ತೆ ನೋಡ್ರಿ, ಅಲ್ಲೇ ಅದಕ್ಕೆ ಅನಾರೋಗ್ಯ ಅಂತ ಕರಿತೀವಿ ನಾವು. ಬರ್ಕೊಡ್ರಿ, ಅನಾರೋಗ್ಯ. ಹೆಲ್ತ್ ಪ್ರಾಬ್ಲಮ್ ನ ಅರ್ಥ ಏನು? ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಮೆಂಟಲ್ ಪೀಸ್, ಲವ್, ಇನ್ಸ್ಪಿರೇಷನ್ ಎಲ್ಲವೂ ಸಮೇತ. ನೀವು ಮೆಂಟಲಿ ಡಿಸ್ಟರ್ಬ್ ಆಗಿದ್ರಿ, ಶಾರೀರಿಕನೂ ಆಗಿದ್ರಿ, ಫೈನಾನ್ಸಿಯಲಿ ಆಗಿದೆ, ರಿಲೇಶನ್ಶಿಪ್ ಆಗಿದೆ, ಪ್ರತಿಯೊಂದರ ಹಿಂದೆ ಸಮೇತ ಯಾವ ಎನರ್ಜಿ ವರ್ಕ್ ಮಾಡುತ್ತೆ ಅಂದ್ರ ಪಂಚತತ್ವಗಳ ಶಕ್ತಿ ಕೆಲಸ ಮಾಡ್ತಾ ಇದೆ. ಎಸ್. ಸೊ ಹಾಗಾಗಿ ರೇಖಿ ಏನ್ ಮಾಡುತ್ತೆ ನಿಮ್ಗೆ ಅಂದ್ರ, ಪಂಚತತ್ವಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ನಾವಿಲ್ಲಿ 7 ಚಕ್ರಗಳು ಅಂತ ಹೇಳಿ ಕರಿತೀವಿ. 7 ಚಕ್ರಗಳ ಮೂಲಕ ಈ 5 ತತ್ವಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಬಳಸ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ನಾವು ಕುಂಡಲಿನಿ ಜಾಗೃತ ಅಂತ ಹೇಳಿ ಕರಿತೀವಿ. ಬರ್ಕೋರಿ, ಈಗ ನಮ್ದು ಸೋಮವಾರ ಬೆಳಿಗ್ಗೆಯಿಂದ ಮಹಾಶಿವರಾತ್ರಿಯ ಪ್ರಯುಕ್ತ ನಮ್ದು ಮೆಡಿಟೇಷನ್ ನಡೀತಾ ಇದೆ. ಸೋಮವಾರದಿಂದ ಬೆಳಿಗ್ಗೆ 5:30ರಿಂದ 6:30 ತನಕ 7 ಡೇಸ್ ಒಂದು ಕೋರ್ಸ್ ಅನ್ನ ಮಾಡ್ತಾ ಇದೀವಿ. ಅದು ಯಾವುದಂದ್ರೆ ಕುಂಡಲಿನಿ ಅವೇಕ್ನಿಂಗ್, ಕುಂಡಲಿನಿ ಜಾಗೃತ ಅಂತ ಹೇಳಿ ಒಂದು ಸೆಷನ್. ನಿಮ್ಗೆ ಅದ್ರ ಬಗ್ಗೆ ಮತ್ತೆ ನಾಳೆ ಸಮಯ ಸಿಕ್ಕರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ಸೊ ಹಾಗಾಗಿ 5 ತತ್ವಗಳಿಂದ ಏನಾಗಿವಿ, ನಾವು ನಿರ್ಮಾಣ ಆಗಿವಿ. ಈಗ ಆ 5 ತತ್ವಗಳ ಬಟನ್ಸ್, ಈಗ ಮನೆ ಇದೆ ನೋಡ್ರಿ, ನಿಮ್ ಮನೆಯಲ್ಲಿ ಲೈಟ್ ಬಿದ್ದಿದೆ, ಎಲ್ಲಾರ ಮನೆಯಲ್ಲಿ ಇದೆಯಲ್ಲ? ಹಾ. ಸೊ ನೀವೇನಾದ್ರೂ ನಿಮ್ ಲೈಟ್ ಆನ್ ಮಾಡೋದಿದೆ ಅಂತ ತಿಳ್ಕೊರಿ, ಏನ್ ಮಾಡ್ತೀರಿ? ಲೈಟಿಗೆ ಹೋಗಿ ಇದು ಮಾಡ್ತೀರಿ? ನೋ, ಎಲ್ಲೋ ಮೂಲೆಯಲ್ಲಿ ಒಂದ್ ಸೈಡಿಗೆ ಏನ್ ಮಾಡ್ತೀವಿ, ಬೋರ್ಡ್ ಇದೆ ನಮ್ಮಲ್ಲಿ, ಇದೇನಾ? ಅದಕ್ಕೆ ಬಟನ್ಸ್ ಗಳಿವೆ, ಅದಕ್ಕೂ ಪರ್ಟಿಕ್ಯುಲರ್ ಬಟನ್ ಇದೆ. 10 ಬಟನ್ ಇವೆ ಅಂದ್ರ ನನ್ ತಲೆ ಮೇಲೆ ಯಾವ್ದು ಬಟನ್ ಇದೆ ನೋಡ್ರ, ಅದಕ್ ಪ್ರೆಸ್ ಮಾಡಿದ್ರೆ ಇದು ಬೀಳುತ್ತೆ, ಇದ್ರ ಬೀಳಂಗಿಲ್ಲ. ಸೇಮ್ ಅದೇ ರೀತಿ ನಮ್ಮ ಇಡೀ ಶರೀರದಲ್ಲಿರುವಂತ ಎಲ್ಲಾ ತತ್ವಗಳ ಬಟನ್ಸು ಬೆರಳಿನ ತುದಿಯಲ್ಲಿವೆ. ಬರ್ಕೊಡ್ರಿ, ಎಲ್ಲಿವೆ? ಇಲ್ಲಿ. ಇವು ಬಟನ್ಗಳ ತರ ಕೆಲಸ ಮಾಡುತ್ತೆ. ಹಾಗಾಗಿ ನನ್ನಲ್ಲಿ ಅಗ್ನಿ ತತ್ವ ಜಾಗೃತ ಮಾಡ್ಬೇಕಾಗಿದೆ. ನಾನು ಇಡೀ ಶರೀರ ತುಂಬಾ ಬಡದಾಡದ್ ಬೇಕಾಗಿಲ್ಲ, ಇವುಗಳ ಮೂಲಕನೇ ಮಾಡ್ಬೋದು. ನೀವೇನ್ ಮಾಡ್ಬೇಕಂದ್ರ ಎನರ್ಜಿಯನ್ನ ನೀವು ಆಕ್ಟಿವೇಟ್ ಮಾಡೋದಕ್ಕೆ ನಮ್ಮ 2 ಕೈಗಳಿವೆ ನೋಡ್ರಿ, 5 ತತ್ವಗಳನ್ನ ಆಕ್ಟಿವೇಟ್ ಮಾಡೋದಿರುತ್ತೆ. ಒಂದ್ ನಿಮಿಷ ನಾವು ಪ್ರಾಕ್ಟಿಕಲ್ ಮಾಡೋಣ. ರೆಡಿ ಇದ್ದೀರಿ? ರೆಡಿ? ಹಾ. ಸೊ ನೇರವಾಗಿ ಕುಳಿತುಕೊಡ್ರಿ, ಎಲ್ಲಾರು ನೇರವಾಗಿ 2 ಕೈಗಳನ್ನ ಜೋರಾಗಿ ಉಜ್ಕೊಡ್ರಿ, ಸ್ಪೀಡ್ ಆಗಿ. 1 2 3 4 5 6 7 8 9 10. ಎಸ್. ಒಂದರ ಎದುರಿಗೆ ಒಂದು ಇಟ್ಕೊಡ್ರಿ. ಎರಡು ಕೈಗಳ ಮಧ್ಯದಲ್ಲಿ ವೈಬ್ರೇಷನ್ ಫೀಲ್ ಆಗ್ತಾ ಇದ್ರೆ ತಲೆ ಇಷ್ಟೇ ಮಾಡ್ರಿ, ಕೈ ಏನು ಮಾಡ್ಬೇಡ. ಗೊತ್ತಾಗ್ತಾ ಇದೆನಾ? ಎಸ್. ಆ ನಂತರ ಸ್ವಲ್ಪ ದೂರ ಬರ್ರಿ, ನಿಧಾನಕ್ಕೆ. ಮತ್ತೆ ನಿಮ್ಮ ಮೊಳಕೈ ಇವೆ ನೋಡ್ರಿ, ಅವು ಸಡಿಲ ಇಡ್ರಿ, ಬಹಳ ಟೈಟ್ ಆಗಿ ಹಿಡಿಬೇಡ್ರಿ. ಹಾ, ಸಡಿಲತೆ ಇರ್ಲಿ. ಹಾಗೆ ದೂರ ಬರ್ರಿ, ಹಾಗೆ ದೂರ ಬರ್ರಿ. ಅದೇ ರೀತಿ. ಎಸ್. ಅದು ಎಲ್ಲಿ ತನಕ ಬರುತ್ತೆ ಅಲ್ಲಿ ತನಕ ದೂರ ತಗೊಂಡ್ ಬರ್ರಿ. ಎಲ್ಲಿ ಎನರ್ಜಿ ಕಡಿಮೆ ಆಗಿದೆ ಅನಿಸುತ್ತೆ ನೋಡ್ರಿ, ಮತ್ತೆ ನಿಧಾನಕ್ಕೆ ಸಮೀಪಕ್ಕೆ ತಗೊಂಡ್ ಬರ್ರಿ. ಕಡಿಮೆ ಅನಿಸಿದ್ರೆ ಸಮೀಪಕ್ಕೆ ತಗೊಂಡು ಮತ್ತೆ ದೂರ ಮಾಡ್ರಿ, ಮತ್ತೆ ಸಮೀಪ, ಮತ್ತೆ ದೂರ, ಮತ್ತೆ ಸಮೀಪ, ಮತ್ತೆ ಈ ರೀತಿ ಬಾಲ್ ತರ ಮಾಡ್ರಿ. ಹಾ. ಸೊ ಈಗ ನಿಮ್ಮ 2 ಅಂಗೈಗಳ ಮಧ್ಯದಲ್ಲಿ 5 ತತ್ವಗಳು ಏನಾಗಿವೆ ಅಂದ್ರೆ ಆಕ್ಟಿವೇಟ್ ಆಗಿ.
ಕ್ರಿಯಾಶೀಲತೆ, ಸಂವೇದನಾಶೀಲತೆ ಏನ್ ಬಂದಿದೆ ಇದರಲ್ಲಿ ಬಂದಿದೆ. ಯಾವಾಗ ನಾವು 5 ತತ್ವಗಳನ್ನ ಆಕ್ಟಿವೇಟ್ ಮಾಡ್ತೀವಿ ನೋಡ್ರಿ, ಅವಾಗ ಈ ರೀತಿ ಚಾಚ್ಕೊಂಡಾಗ ಬ್ರಹ್ಮಾಂಡದ ಅನಂತ ಶಕ್ತಿ ನಮ್ಮ ಎರಡೂ ಕೈಯಲ್ಲಿ ಇನ್ನೂ ಪವರ್ಫುಲ್ ಆಗಿ ಬರುತ್ತೆ. ಇದು ರೇಖಿಯಲ್ಲಿ ಆಗುವ ಚಮತ್ಕಾರ. ಹಾಗಾಗಿ ರೇಖಿ ಮೊದಲು ಎಲ್ಲಿ ಹರಿಯುತ್ತೆ ಅಂದ್ರ ನಮ್ಮ ಅಂಗೈಯಲ್ಲಿ ಹರಿಯುತ್ತೆ. ರೇಖೆ ತಲೆಯಿಂದ ಹರಿಯಂಗಿಲ್ಲ, ನೆನ್ಪಿಡ್ರಿ ನೀವು. ಯಾರಾದ್ರೂ ನಮ್ಗೆ ಹೇಳಿದ್ರೆ ಅದು ತಪ್ಪು ಸಂದೇಶ ಇದೆ. ಎರಡು ಅಂಗೈಗಳು. ರೀಸನ್ ಏನು ಅಂದ್ರ ಈ ತತ್ವಗಳು ಯಾವಾಗ ಬ್ಯಾಲೆನ್ಸ್ ಆಗುತ್ತೆ, ಯಾವಾಗ ವೈಬ್ರೇಷನ್ ಇದ್ರಲ್ಲಿ ಜಾಸ್ತಿ ಆಗುತ್ತೆ, ಅವಾಗ ನೇರವಾಗಿ 6ನೇ ತತ್ವ ಅಂತೀವಿ ನೋಡ್ರಿ, ಬ್ರಹ್ಮಾಂಡದ ತತ್ವ ನಮ್ಮ ಜೊತೆಗೆ ಏನಾಗುತ್ತೆ, ಕನೆಕ್ಟ್ ಆಗುತ್ತೆ. ಅವಾಗ ನಮ್ಗೆ ಯಾವುದೇ ಸಮಸ್ಯೆ ಇರ್ಲಿ, ಲೈಫ್ ನ 108 ಪ್ರಾಬ್ಲಮ್ಸ್ ಗಳಿಗೂ ಸಮೇತ ಹೀಲಿಂಗ್ ಮಾಡ್ತಾ ಮಾಡ್ತಾ ಚಿಕಿತ್ಸೆಯನ್ನ ಕೊಡ್ತಾ ಕೊಡ್ತಾ ಬಂದ್ರೆ ಅಲ್ಲಿ ನಮ್ಗೆ ರಿಸಲ್ಟ್ ಬರುತ್ತೆ. ಗೊತ್ತಾಯ್ತು ಎಲ್ಲರಿಗೂ? ಏನ್ ಬಹಳ ಸ್ವಲ್ಪ ಸ್ಪೀಡ್ ಆಗಿದೆ ಆಗಿದೆ ಅಂತ ಹೇಳಿ ಅನಿಸುತ್ತೆ ನನಗೂ. ಟಾಪಿಕ್ ಸ್ವಲ್ಪ ದೊಡ್ಡದಿದೆ, ಅಡ್ಜಸ್ಟ್ ಮಾಡ್ಕೊರಿ. ಮತ್ತೆ ಬರ್ತಾ ಬರ್ತಾ ನಿಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಇಡೀ ಶರೀರದ ಬಟನ್ಗಳೆಲ್ಲಿವೆ? ನಮ್ಮ ಅಂಗೈಯಲ್ಲಿ. ಈಗ ನೋಡ್ರಿ, ಸಮಸ್ಯೆ ಎಲ್ಲಿದೆ ಪರಿಹಾರ ಅಲ್ಲೇ ಹುಡುಕ್ಬೇಕಾ? ನಿನ್ನೇನು ಅದೇ ಹೇಳಿನಿ, ಇವತ್ತು ಅದೇ ಹೇಳ್ತೀನಿ. ಪ್ರಾಬ್ಲಮ್ ಎಲ್ಲಿದೆ ಸೊಲ್ಯೂಷನ್ ಅಲ್ಲೇ ಹುಡ್ಕೋಣ. ಸಮಸ್ಯೆ ಇರೋದು ಎಲ್ಲಿ ಅಂದ್ರ ನಮ್ಮ ಶರೀರದ ಚಕ್ರಗಳಲ್ಲಿ ನಮ್ಗೆ ಸಮಸ್ಯೆಗಳಿವೆ. ಬರ್ಕೊಳ್ಳಿ, 7 ಚಕ್ರ. ಒಂದೇ ನಿಮಿಷ ನಿಮ್ಗೆ ಸ್ಕ್ರೀನ್ ಸೇರ್ತೀನಿ. ನಮ್ಮ ಶರೀರದಲ್ಲಿ 114 ಚಕ್ರಗಳು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇವೆ. ಟೋಟಲ್ ಚಕ್ರಗಳು ಎಷ್ಟಿವೆ? 114 ಚಕ್ರಗಳು ನಮ್ಮ ಶರೀರದಲ್ಲಿ ವರ್ಕ್ ಮಾಡ್ತಾ ಇವೆ. ಎಸ್. ಸೊ ಹಾಗಾಗಿ 114 ಚಕ್ರಗಳಿವೆ, ನೀವೇ ನೋಡ್ರಿ. ಅದರಲ್ಲಿ ಒಂದು ಬರುತ್ತೆ ಪ್ರಾಣಮಯ ಕೋಶ. ಬರ್ಕೋಡ್. ನಿಮ್ಗೆ ಮೊದಲ ಕೋಶಗಳ ಬಗ್ಗೆ ಹೇಳ್ತೀನಿ. ಇಲ್ಲಿ ಪಂಚಕೋಶಗಳು ಅಂತ ಬರೀರಿ, ಇದಾದ್ಮೇಲೆ ಅದು ನಿಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ. 5 ಕೋಶಗಳು ಯಾವ ರೀತಿ ಪಂಚೇಂದ್ರಿಯಗಳಿಂದ ನಮ್ಮ ಶರೀರದಲ್ಲಿ ಏನ ಮಾಡ್ತೀವಿ ಅಂದ್ರೆ ನೋಡ್ತೀವಿ, ಕೇಳ್ತೀವಿ, ಮಾತಾಡ್ತೀವಿ, ಇದೆಲ್ಲ ಪಂಚೇಂದ್ರಿಯಗಳಿಂದ ಆಗ್ತಾ ಇದೆ. ಪಂಚಭೂತಗಳಿಂದ ಶರೀರದಲ್ಲಿ ಏನಾಗ್ತಾ ಇದೆ? ತತ್ವಗಳಿಂದ ನಮ್ಮ ಶರೀರ ನಡೀತಾ ಇದೆ. ಸೇಮ್ ಅದೇ ರೀತಿ ನಮಗೆ 5 ಲೇಯರ್ಸ್ ಗಳಿವೆ, ಪಂಚಕೋಶಗಳು ಅಂತ ಹೇಳ್ತಾರೆ. ಈಗ ನಾವು ಬಾಲ್ಯದಲ್ಲಿದ್ದಾಗ ನಮ್ಗೆ ಏನ್ ಅನಿಸ್ತಿತ್ತು? ನಾವು ಅಂದ್ರೆ ಏನು ಅಂದ್ರೆ ಒಂದು ಶರೀರ ಇದೆ, ಒಳಗೊಂದು ಆತ್ಮ ಇದೆ, ಇಷ್ಟೇ ಗೊತ್ತಿತ್ತಲ್ಲ ಎಲ್ಲರಿಗೂ. ನಾವಂದ್ರೆ ಏನು? ಒಂದ್ ಬಾಡಿ ಇದೆ, ಒಳಗೊಂದು ಜೀವ ಇದೆ. ಜೀವ ಒಳಗಿಂದ ಹೋಗ್ಬಿಟ್ರ ಶರೀರ ಏನ್ ಮಾಡ್ತಾರ? ಪಂಚತತ್ವಗಳಲ್ಲಿ ಅದು ಲೀನ್ ಆಗ್ಬಿಡುತ್ತೆ ಅಂತೇಳಿ ತಿಳ್ಕೊಂಡಿವಿ. ಇದು ಸಾಮಾನ್ಯ ಜ್ಞಾನ, ಇಷ್ಟಂತೂ ಎಲ್ಲರಿಗೂ ಗೊತ್ತು. ಆದ್ರೆ ಇಂಡಿಯನ್ ರೇಖೆಯಲ್ಲಿರುವಂತಹ ಹೊಸತನ ಏನು ಅಂದ್ರ ಪಂಚಕೋಶಗಳಿಂದ ನಮ್ಮ ಶರೀರದ ನಿರ್ಮಾಣ ಆಗಿದೆ. ಅದರಲ್ಲಿ ಮೊದಲ ಕೋಶ ಬರುತ್ತೆ ಅನ್ನಮಯ ಕೋಶ. ಬರ್ಕೊಡ್ರಿ. ಮೊದಲ ಕೋಶದ ಹೆಸರೇನು? ಅನ್ನಮಯ ಕೋಶ. ಅದ್ರ ನಂತರ 2ನೇದು ಬರುತ್ತೆ ಪ್ರಾಣಮಯ ಕೋಶ. ನೀವು ರೇಖಿ ಲೆವೆಲ್ 2 ಬಂದಾಗ ಇದು 1 ಡೇ ಸೆಷನ್ ನಡೆಯುತ್ತೆ ಪೂರ್ತಿ. ಇಲ್ಲಿ ಜಸ್ಟ್ ನೀವು ಹೆಸರಾದ್ರೂ ಬರ್ಕೊಡ್ರಿ. 2ನೇದು ಬರುತ್ತೆ ಏನು? ಪ್ರಾಣಮಯ ಕೋಶ. ಆಮೇಲೆ 3ನೇದು ಬರುತ್ತೆ ಮನೋಮಯ ಕೋಶ. 3ನೇದು ಮನೋಮಯ ಕೋಶ. 4ನೇದು ಬರುತ್ತೆ ವಿಜ್ಞಾನಮಯ ಕೋಶ. ಆನಂತರ ಕೊನೆಗೆ ಬರುತ್ತೆ ಆನಂದಮಯ ಕೋಶ. ಕೊನೆಗೆ ಯಾವ್ದು ಬರುತ್ತೆ? ಆನಂದಮಯ ಕೋಶ. ಹಾಗಾಗಿ ಈ 5 ಕೋಶಗಳಿಂದ ನಾವೇನ್ ಮಾಡಿವಿ ಅಂದ್ರೆ ನಿರ್ಮಾಣ ಆಗಿದೆ. ಹಾಗಾಗಿ ಬರ್ಕೊಡ್ರಿ, ನಮ್ಮ ಶರೀರ ಅಥವಾ ನಮ್ಮ ಬ್ರಹ್ಮಾಂಡ, ನಮ್ಮ ಜಗತ್ತೇನ್ ನಮ್ಗೆ ಕಾಣ್ತಾ ಇದೆ ನೋಡ್ರಿ, ಅದು ವಿಸಿಬಲ್ ಇರೋದು ಓನ್ಲಿ 2% ಅಷ್ಟೇ. ಕಣ್ಣಿಗೆ ಕಾಣೋದು, ಕೈಗೆ ನಿಲ್ಕೋದು, ನಮ್ಗೆ ಏನಾದ್ರೂ ಗೊತ್ತಾಗುತ್ತೆ ನೋಡ್ರಿ, ಅದು ನಮ್ಗೆ ವಸ್ತುಗಳು ಕಾಣ್ತಾ ಇವೆ. ಕಾಣುವ ಜಗತ್ತಿದೆ ನೋಡ್ರಿ, ಓನ್ಲಿ 2% ಮಾತ್ರ ಇದೆ. 2% ಮಾತ್ರ ವಿಸಿಬಲ್ ಎನರ್ಜಿಗಳು ನಮ್ ಸುತ್ತ ಇವೆ. 98% ಎನರ್ಜಿ ಇದೆ ನೋಡ್ರಿ ಇನ್ವಿಸಿಬಲ್, ಕಣ್ಣಿಗೆ ಕಾಣೋದಿಲ್ಲ, ಆದ್ರೂ ಕಾರ್ಯ ಮಾಡ್ತಾ ಇವೆ. ಹಾಗಾಗಿ ಇಲ್ಲಿ ಅನ್ನಮಯ ಕೋಶ ಒಂದೇ ಕಣ್ಣಿಗೆ ಕಾಣುತ್ತೆ, ಟಚ್ ಆಗುತ್ತೆ, ಕೆಲಸ ಮಾಡ್ತಾ ಇದೆ, ಗೊತ್ತಾಗುತ್ತೆ. ಆದ್ರೆ ಈ ಅನ್ನಮಯ ಕೋಶವನ್ನ ನಡೆಸೋದಕ್ಕೆ ಒಳಗೆ ಇನ್ನೂ 4 ಕೋಶಗಳು ಕೆಲಸ ಮಾಡ್ತಾ ಇವೆ. ಎಷ್ಟು ಕೋಶ ಮಾಡ್ತಾ ಇದೆ ಒಳಗ?
ಇನ್ನು 4 ಲೇಯರ್ಸ್ಗಳು ಒಳಗ್ ವರ್ಕ್ ಮಾಡ್ತಾ ಇದೆ. ಈ ಪ್ರಾಬ್ಲಮ್ ಶುರು ಆಗ್ತಾ ಇರೋದು ಎಲ್ಲಿ ಅಂತ ಹೇಳ್ತೀನಿ ನೋಡ್ರಿ. ನಿಮ್ಗೆ ಆನಂದಮಯ ಕೋಶದಲ್ಲಿ ಪ್ರಾಬ್ಲಮ್ ಆದ್ರೂ ನಿಮ್ಗೆ ಅನ್ನಮಯ ಕೋಶಕ್ಕೆ ಅಲ್ಲಿ ಎಫೆಕ್ಟ್ ಮಾಡೇ ಮಾಡುತ್ತೆ. ಸಮಸ್ಯೆ ಇಲ್ಲಿದೆ ಅಂದ್ರ ಇಲ್ಲಿ ಆ ಸಮಸ್ಯೆ ಹೊರಗ್ ಬರುತ್ತೆ ಅನ್ನಮಯದಲ್ಲಿ. ವಿಜ್ಞಾನಮಯ ಕೋಶದಲ್ಲಿ ಪ್ರಾಬ್ಲಮ್ ಇದ್ರು ಅನ್ನಮಯ ಕೋಶಕ್ಕೆ ಬರುತ್ತೆ. ಮನೋಮಯ ಇದ್ರು ಎಲ್ಲವೂ ಬಂದು ಎಫೆಕ್ಟ್ ಎಲ್ಲಿ ಮಾಡ್ತಾ ಇವೆ? ಅನ್ನಮಯ ಕೋಶಕ್ಕೆ. ಅನ್ನಮಯ ಕೋಶ ಅಂದ್ರೆ ಬಾಡಿ, ಕಾಣ್ತಾ ಇರುವಂತ ಶರೀರ. ಈಗ ನಾವು ನಮ್ಮ ಹತ್ರ ಇರುವಂತ ಆಪ್ಷನ್ ಒಂದೇ ಒಂದು ಆಪ್ಷನ್ ಇದೆ, ಡಾಕ್ಟರ್ಸ್ ಇದ್ದಾರೆ, ವೈದ್ಯಕೀಯ ಲೋಕ ಇದೆ. ಇದೆಲ್ಲ ನಾವ್ ಏನಾದ್ರೂ ಸಮಸ್ಯೆ ಇದ್ರೆ ಅಲ್ಲಿಗೆ ಹೋಗ್ಬೇಕು. ಅದ್ರಲ್ಲಿ ಇನ್ನು 2 ಮಾತಿ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರ, ಸಮಸ್ಯೆ ಇಲ್ಲಿ ಇಲ್ಲೇ ಇಲ್ಲ, ಪ್ರಾಬ್ಲಮೇ ಅಲ್ಲಿಲ್ಲ. ಸಮಸ್ಯೆ ಇರೋದು ಇವು 4 ಲೇಯರ್ ಅಲ್ಲಿ ಯಾವ್ದೋ ಒಂದು ಲೇಯರ್ ನಲ್ಲಿ ಪ್ರಾಬ್ಲಮ್ ಇದೆ. ಅದಕ್ಕೆ ಹೇಳ್ತೀನಿ, ಸಮಸ್ಯೆ ಎಲ್ಲಿದೆ ಪರಿಹಾರ ಅಲ್ಲಿ ಹುಡುಕ್ಬೇಕು. ರೇಖೆ ಅದ ಹೇಳೋದು. ರೇಖೆಯಲ್ಲಿ ರಿಸಲ್ಟ್ ಯಾಕೆ ಬರುತ್ತೆ ಅಂದ್ರ, ಈ ಎಲ್ಲಾ ಕೋಶದಲ್ಲಿ ಎಲ್ಲಿ ಸಮಸ್ಯೆ ಇದೆ ನೋಡ್ರಿ. ಅನ್ನಮಯ ಕೋಶದ ಮೇಲೆ ಕೆಲಸ ಮಾಡೋದಿಲ್ಲ ರೇಖಿ, ನೆನ್ಪಿಡ್ರಿ. ಮೊದಲು ಯಾವ್ದು ಪ್ರಾಬ್ಲಮ್ ಇದೆ ನೋಡ್ರಿ, ಯಾವ ಲೇಯರ್ ನಲ್ಲಿ ಸಮಸ್ಯೆ ಇದೆ ಅಲ್ಲಿ ಹೋಗಿ ಹೀಲ್ ಮಾಡೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ರೇಖೆಯಲ್ಲಿ ರೋಗ ನಿರೋಧಕ ಶಕ್ತಿ ಆಟೋಮೆಟಿಕ್ ಕ್ರಿಯೇಟ್ ಆಗ್ತಾ ಇರುತ್ತೆ ಬಾಡಿಯಲ್ಲಿ. ಬ್ರಹ್ಮಾಂಡದ ಎನರ್ಜಿ ನಮ್ಮ ಶರೀರದಲ್ಲಿ ಯಾವಾಗ ಎಂಟ್ರಿ ಆಗುತ್ತೆ ನೋಡ್ರಿ, ಎಂಟರ್ ಆದ್ಮೇಲೆ ಎಲ್ಲಾ ಲೇಯರ್ಸ್ ಗಳನ್ನ ಹಂತವಾಗಿ ಹೀಲ್ ಮಾಡುತ್ತೆ, ಚಿಕಿತ್ಸೆ ಮಾಡುತ್ತೆ. ಈಗ ಇಲ್ಲಿ ಸಮಸ್ಯೆ ಏನು ಅಂದ್ರ, ಈ ಅನ್ನಮಯ ಕೋಶಕ್ ಮಾತ್ರ ನಮ್ಮ ಹತ್ರ ಡಾಕ್ಟರ್ಸ್ ಇದಾರಲ್ಲ. ನಿಮ್ಗೆ ಗೊತ್ತಿಲ್ಲ, ನಮ್ಮ ಬಾಡಿ ಸಲುವಾಗಿ ಕಾಲಿನ ಬೆರಳಿನಿಂದ ತಲೆಯ ತುದಿ ಇಲ್ಲಿ ತನಕ 2000 ಪ್ರಕಾರದ ಡಾಕ್ಟರ್ಸ್ ಇದಾರಂತೆ. ನೀವು ಕಣ್ಣಿನ ಆಪರೇಷನ್ ಮಾಡ್ಲಿಕ್ಕೆ ಹೋಗ್ತೀರಿ, ಅಲ್ಲಿ ಒಬ್ಬರೇ ಡಾಕ್ಟರ್ ಮಾಡಂಗಿಲ್ಲ. ಸುಮಾರು ಒಂದ್ 4-5 ಜನ ಡಾಕ್ಟರ್ಸ್ ಇದ್ದಿರ್ತಾರ. ಯಾರು ಅದನ್ನ ಪದರನ್ನ ತೆಗಿತಾರ, ಯಾರು ಇಂಜೆಕ್ಷನ್ ಮಾಡ್ತಾರ, ಅದನ್ನ ಕಟ್ ಮಾಡ್ತಾರ, ಯಾರು ನರ್ವಸ್ ಸಿಸ್ಟಮ್ ಮಾಡ್ತಾರ, ಮತ್ತೆ ಯಾರು ನಿಮ್ ಕನ್ನಡಕ ಕೊಡ್ತಾರ. ಹಿಂಗಾಗಿ ಸುಮಾರು ಒಂದ್ 10-15 ಜನ ಕೂಡ ಒಂದ್ ಕಣ್ಣಿನ ಆಪರೇಷನ್ ಮಾಡ್ತಾರೆ ಹೆಚ್ಚು ಕಮ್ಮಿ. ಹಾರ್ಟ್ ಆಪರೇಷನ್ ಇದೆ, ಒಬ್ಬರೇ ಡಾಕ್ಟರ್ ಮಾಡಂಗಿಲ್ಲ. ಅಲ್ಲಿ ಮತ್ತೆ ವಿಭಿನ್ನ ರೀತಿಯ ಬೇರೆ ಬೇರೆ ವೈದ್ಯರು ಕೆಲಸ ಮಾಡ್ತಾರೆ. ಹಾಗಾಗಿ ಇಲ್ಲಿ ನಿಮ್ಗೆ ಹೇಳುವಂತ ನಾನು ಯಾವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಂದ್ರ, ನೀವು ಅನ್ನಮಯ ಕೋಶ ಇದೆ ನೋಡ್ರಿ, ಇದು ನಮ್ಮ ಹತ್ರ ಡಾಕ್ಟರ್ಸ್ ಹತ್ರ ಪರಿಹಾರ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಿಮ್ ಜ್ವರ ಬಂದಿದೆ, ಡಾಕ್ಟರ್ಸ್ ಇದ್ದಾರೆ. ಆದ್ರ ಜ್ವರದ ಮೂಲ ಇದೆ ನೋಡ್ರಿ, ಅಲ್ಲಿ ಬರ್ಬೇಕಲ್ಲ ನೀವು. ಮೂಲಕ್ಕೆ ಬರ್ಬೇಕಲ್ಲ. ಶುಗರ್ ಇದೆ ಅಂತ ಟ್ರೀಟ್ಮೆಂಟ್ ತಗೋತಾ ಇದ್ರಿ, ಮೂಲ ಎಲ್ಲಿ ಸಮಸ್ಯೆ ಆಗಿದೆ, ಯಾವ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ, ಅದು ನೀವು ಅರ್ಥ ಮಾಡ್ಕೊಂಡ್ರೆ ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಬರ್ಕೊಡ್ರಿ. ನೀವು ಏನಾದ್ರೂ ಲೈಫ್ ನಲ್ಲಿ ಮೆಡಿಸಿನ್ಸ್ ತಗೊಳ್ಬಾರ್ದು ಅಂತಿದ್ರೆ ಬರ್ಕೊಡ್ರಿ. ಗುಳಿಗೆ ಅಂತೀವಲ್ಲ ನಾವು, ನೀವೇನಾದ್ರೂ ಮೆಡಿಸಿನ್ಸ್ ತಗೊಳ್ಬಾರ್ದು ಅಂತ ನೀವೇನಾದ್ರೂ ಇವತ್ತು ಪ್ಲಾನ್ ಮಾಡಿದ್ರೆ, ಮಹಾಶಿವರಾತ್ರಿ ಪ್ರಯುಕ್ತ ನಾನು ಡಿಸೈಡ್ ಮಾಡ್ತೀನಿ ಅಂದ್ರ ಬರ್ಕೊಡ್ರಿ. ಮೆಡಿಟೇಷನ್ ಮಾಡೋದಕ್ ಶುರು ಮಾಡ್ರಿ. ಒಂದೇ ಆಪ್ಷನ್ ಇರೋದು, ಬಿಟ್ರೆ ಯಾವ್ದು ಇಲ್ಲ. ಇವತ್ತು ಡಾಕ್ಟರ್ಸ್ ಸಮೇತ ಹೇಳ್ತಾ ಇದ್ದಾರೆ ಮೆಡಿಟೇಷನ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಹೇಳ್ರಿ, ನಿಮ್ಗೆಲ್ಲಾ ಟ್ರೀಟ್ಮೆಂಟ್ ಕೊಟ್ಟು ಹೇಳ್ತಾರೆ ಮೆಡಿಟೇಷನ್ ಮಾಡ್ರಿ, ವಾಕಿಂಗ್ ಮಾಡ್ರಿ, ಜಾಗಿಂಗ್ ಮಾಡ್ರಿ, ಟೆನ್ಷನ್ ತಗೋಬೇಡ್ರಿ. ಅವರು ಹೇಳ್ತಾರೆ, ಡಾಕ್ಟರ್ಸ್ ಈಗ ಗೊತ್ತಾಗಿದೆ ನಮ್ಗಿಂತಾನು ಬಿಟ್ಟು ಇನ್ನೊಂದು ಬೇರೆ ಚಿಕಿತ್ಸೆ ಇದೆ ಅಂತ. ಈವನ್ ಡಾಕ್ಟರ್ಸ್ ಯೋಗ ಮಾಡ್ತಾ ಇದ್ದಾರೆ. ಅವ್ರು ಬರೀ ಟ್ಯಾಬ್ಲೆಟ್ಸ್ ಮೇಲೆ ಕುಂತಾರಂತ ತಿಳ್ಕೊಬೇಡ್ರಿ ದಯವಿಟ್ಟು, ತಪ್ಪು ಕಲ್ಪನೆಗಳಿವೆ. ಹಾಗಾಗಿ ಈ ಅನ್ನಮಯ ಕೋಶವನ್ನ ಬಿಟ್ಟು 4 ಲೇಯರ್ಸ್ ಗಳನ್ನ ಹೀಲ್ ಮಾಡೋ ಪವರ್ ಯಾರಿಗಾದ್ರೂ ಇದೆ ಅಂದ್ರ ಅದು ಕೇವಲ ಸ್ಪಿರಿಚುವಲ್ ಜಗತ್ತಿಗೆ, ಆಧ್ಯಾತ್ಮಿಕ ಜಗತ್ತಲ್ಲಿ ಇದೆ. ಮತ್ತೆ ಇದ್ರದ್ದು ಟ್ರೀಟ್ಮೆಂಟ್ ಇದೆ ನೋಡ್ರಿ, ಇದು ಸಮಯ ತಗೊಳುತ್ತೆ. ರಾತ್ರಿ ಏನಾಗೋದಿಲ್ಲ, ದಯವಿಟ್ಟು ಹಂಗೇನು ತಲೆ ಹಾಕೋಬೇಡ್ರಿ. ಇದಕ್ ಸಮಯ ಬೇಕಾಗುತ್ತೆ. ರೀಸನ್ ಏನು ಅಂದ್ರ, ಬ್ರಹ್ಮಾಂಡದ ಗಡಿಯಾರ ಇದೆ ನೋಡ್ರಿ, ಒಂದಿಷ್ಟು ಸ್ಲೋ ಇದೆ. ನೀವು ಮಾಡ್ತಾ ಹೋಗ್ಬೇಕು. ನಿಮ್ಮ ಕಾರ್ಮಿಕ್ ಅಕೌಂಟ್ ಎಲ್ಲ ಡಿಲೀಟ್ ಆಗುತ್ತೆ, ನಿಮ್ಮ ಅವರ ಕ್ಲೆನ್ಸ್ ಆಗುತ್ತೆ. ಆ ನಂತರ ನಿಮ್ಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಈಗ ಇಷ್ಟು ನಿಮ್ಗೆ 5 ಕೋಶಗಳೆಲ್ಲರಿಗೂ ಅರ್ಥ ಆಯ್ತಾ? ಎಲ್ಲರಿಗೂ ಡನ್. ಈಗ ಒಂದು ವಿಷಯದ ಕಡೆಗೆ ಹೋಗೋಣ. ನಿಮ್ ಹತ್ರ ಯಾವ್ದಾದ್ರು ನೀವು ಒಂದು ಕೇಸ್ ನೋಡಿರ್ಬೋದು, ಅಥವಾ ನಿಮ್ ಮನೆಯಲ್ಲೇ ನೋಡಿರ್ಬೋದು. ಒಬ್ರಿಗೇನೋ ಸಮಸ್ಯೆ ಇದೆ, ಹೊಟ್ಟೆ ನೋವಿದೆ ಅಂತ ತಿಳ್ಕೊರ ಎಕ್ಸಾಂಪಲ್. ಈಗ ಹೊಟ್ಟೆ ನೋವಿದೆ ಅಂತ ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿರಿ, ಎಲ್ಲಾ ಟ್ರೀಟ್ಮೆಂಟ್ ಆಗಿದೆ, ಎಲ್ಲಾ ಟೆಸ್ಟ್ ಗಳು ಮಾಡಿದ್ರು, ಅದು ಸ್ಕ್ಯಾನಿಂಗ್ ಮಾಡೋದು, ಎಕ್ಸ್ರೇ ಮಾಡೋದು, XYZ ಅವ್ರು ಏನ್ ಹೇಳ್ತಾರೆ ಎಲ್ಲಾನು ಮಾಡಿದ್ರು. ರಾತ್ರಿ ರಿಪೋರ್ಟ್ ಬರುತ್ತೆ ನಿಲ್, ಏನು ಸಮಸ್ಯೆ ಇಲ್ಲ. ಇಂಥ ಪೇಷಂಟ್ ನೋಡಿದ್ರಿ? ಅವ್ರು ಇಡೀ ರಾತ್ರಿ ಮಲಗಿಲ್ಲ, ಎಲ್ಲಾ ಚಿಕಿತ್ಸೆ ಮುಗಿದು ಬಿಟ್ಟಿವಿ, ಆದ್ರೂ ಡಾಕ್ಟರ್ ಹೇಳ್ತಾರೆ ಎಲ್ಲೂ ಏನು ಸಮಸ್ಯೆ ಇಲ್ಲ. ಈಗ ನಮ್ ತಲೆಯಾಗ ಏನ್ ಬರುತ್ತೆ ಹೇಳ್ರಿ? ಈಗ ನಿಮ್ಗೆ ಸಮಸ್ಯೆ ಇದೆ, ನಾನ್ ಸ್ವಲ್ಪ ಚಾಟ್ ಬಾಕ್ಸ್ ಆನ್ ಮಾಡ್ತೀನಿ, ನೀವೇ ಹೇಳಿ. ನಿಮ್ಗೆ ಪ್ರಾಬ್ಲಮ್ ಇದೆ, ಇಡೀ ರಾತ್ರಿ ಮಲಗಿಲ್ಲ, ನಿಮ್ ಕುಟುಂಬ ಸದಸ್ಯರು ನೀವು ಇರ್ಬೋದು, ಆದ್ರೆ ರಿಪೋರ್ಟ್ ಹೇಳುತ್ತೆ ಏನು ಆಗೇ ಇಲ್ಲ. ಸಮಸ್ಯೆ ಅಂತೂ 100% ಇದೆ. ಹಾಗಾದ್ರೆ ಎಲ್ಲಿ ಬರುತ್ತೆ, ಏನ್ ಡೌಟ್ ಬರುತ್ತೆ ಮೈಂಡ್ ಅಲ್ಲಿ ಹೇಳ್ರಿ?
ಚಾಟ್ ಬಾಕ್ಸ್. ಹಾ, ಒಂದನೇದ್ ಬರುತ್ತೆ ಡಾಕ್ಟರ್ ಸುಳ್ಳು ಹೇಳತ್ತಾರಂತ. ಹಾ, ಎರಡನೇದು ಮೆಂಟಲ್ ಇಶ್ಯೂ, ನನ್ಗೇನಾದ್ರೂ ಹುಚ್ಚಿಡುತ್ತೇನೋ ಅನಿಸ್ತದ. ಹಾ, ಎಸ್ ಎಸ್, ಸೌಮ್ಯ ಹೇಳ್ತಾರ ಪ್ರಾಬ್ಲಮ್ ಎಲ್ಲಿದೆ, ಮೈಂಡ್ ಅಲ್ಲಿ ಇದೆ ಅಂತ. ಬ್ಲಾಕ್ ಮ್ಯಾಜಿಕ್, ಎಸ್, ಬರ್ಕೊಡ್ರಿ. ನಮ್ ತಲೆಯದ್ ಮೊದಲು ಬರೋದು, ಇಲ್ಲ ನಾಟಕನು ಬರುತ್ತೆ, ಬರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮೊದಲು ನಮ್ ತಲೆಯಲ್ಲಿ ಏನ್ ಬರುತ್ತೆ ಅಂದ್ರ ಬ್ಲಾಕ್ ಮ್ಯಾಜಿಕ್. ಯಾರಾದ್ರೂ ಮಾಟ ಮಂತ್ರ ಏನಾದ್ರೂ ಮಾಡಿದ್ರೇನು ಗೊತ್ತಾಗುತ್ತೆ, ಹಿಂಗೆ ಅನಿಸುತ್ತೆ. ಅದು ಸತ್ಯನೂ ಕೂಡ ಇದೆ. ಈಗ ಬರ್ಕೊಡ್ರಿ, ಪ್ರಾಬ್ಲಮ್ ಎಲ್ಲಿದೆ. ಹಾ, ಯಾವ ಸಮಸ್ಯೆ ನಿರಂತರ 40 ದಿನಗಳ ಕಾಲ ನಮ್ಮ ಶರೀರದಲ್ಲಿ ನಡೀತಾ ಇದೆ ನೋಡ್ರಿ, 41ನೇ ದಿನ ಅದು ನಮ್ಮ ಪ್ರಾಣಮಯ ಕೋಶಕ್ಕೆ ಹೋಗುತ್ತೆ. ಎಲ್ಲಿ ಬರುತ್ತೆ? ನೆಕ್ಸ್ಟ್ 2ನೇ ಲೇಯರಿಗೆ ಬರುತ್ತೆ. ಯಾವಾಗ? 40 ದಿನದ ನಂತರ. ಶುಗರ್ ಬಂದಿದೆ, 40 ಡೇಸ್ ಅದು ಅನ್ನಮಯ ಕೋಶದಲ್ಲೇ ಇರುತ್ತೆ. ಅಲ್ಲಿ ತನಕ ನಮ್ಗೆ ಗೊತ್ತೇ ಆಗೋದಿಲ್ಲ ಏನಾಗಿದೆ ಅಂತ. 40 ದಿನದ ನಂತರ ನಾವು ಹೋಗಿ ಟೆಸ್ಟ್ ಮಾಡ್ಕೊಂಡಿರ್ತೀವಿ. ಅವಾಗ ಡಾಕ್ಟರ್ ಹೇಳ್ತಾರೆ ಶುಗರ್ ಬಂತು. ಒಂದ್ಸಲ ಬಂದು ಹೋಗೋದಿಲ್ಲ ಲೈಫ್ ಟೈಮ್. ರೀಸನ್ ಏನು ಅಂದ್ರ ಲೇಯರ್ ಚೇಂಜ್ ಆಗ್ಬಿಟ್ಟಿದೆ. ಇದು ಅನ್ನಮಯ ಕೋಶದಲ್ಲಿ ಇಲ್ಲೇ ಇಲ್ಲ ಶುಗರ್. ಈಗ ಇದು ಬಿಟ್ಟು ಲೇಯರ್ ದಾಟಿ ಒಳಗ್ ಹೋಗಿದೆ. ಒಳಗ್ ಹೋಗೋದಕ್ಕೆ ಯಾವ ಹಾಸ್ಪಿಟಲ್ ನಲ್ಲೂ ಆಪ್ಷನ್ಗಳಿಲ್ಲ. ಎಲ್ಲರಿಗೂ ಅರ್ಥ ಆಗ್ತಾ ಇದೀನಾ? ಹಾಗಾಗಿ ಪ್ರಾಬ್ಲಮ್ ಎಲ್ಲಿ ಹೋಗಿ ಕನೆಕ್ಟ್ ಆಗ್ಬಿಟ್ಟದ? ಪ್ರಾಣಮಯ ಕೋಶದಲ್ಲಿ ಕನೆಕ್ಟ್ ಆಗಿದೆ. ಹಾಗಾಗಿ ನೀವೀಗ ಶುಗರ್ ಇಂದ ಹೊರಗ್ ಬರ್ಬೇಕು, ನಿಮ್ಮ ಮಾನಸಿಕ ಸಮಸ್ಯೆಯಿಂದ ಹೊರಗ್ ಬರ್ಬೇಕು. ಬರೀ ದೈಹಿಕ ಹೇಳ್ತಾ ಇಲ್ಲ, ಈವನ್ ಮಾನಸಿಕನು. ಡಿಪ್ರೆಷನ್ ಪೇಷಂಟ್ ಯಾವಾಗ ಆಗ್ತಾರಂದ್ರ 40 ದಿನದ ನಂತರನೇ ಡಿಪ್ರೆಷನ್ಗೆ ಹೋಗಿರ್ತಾರ ಅವ್ರು. 40 ದಿನ ಅದು ಹೋರಾಟ ಇರುತ್ತೆ ಒಳಗೆ, ಮಾನಸಿಕ ಒಂದು ಹೋರಾಟವನ್ನ ಮಾಡ್ತಿರ್ತಾರ ಒಳಗ. 40 ಡೇಸ್ ಆದ್ಮೇಲೆ ಆ ಡಿಪ್ರೆಷನ್ ಎಲ್ಲಿ ಬರುತ್ತೆ? ಪ್ರಾಣಮಯ ಕೋಶಕ್ಕೆ ಬರುತ್ತೆ, 2ನೇ ಲೇಯರ್. ಒಂದ್ಸಲ ಬಂದ್ರೆ ಸಾಕು, ಹೋಗೋದಿಲ್ಲ. ಅವಾಗ ಈಗ ನಾವೇನ್ ಮಾಡ್ತೀವಿ, ಡಿಪ್ರೆಷನ್ ಪೇಷಂಟ್ಗಳಿಗೆ ಸೈಕಾಲಜಿಸ್ಟ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಅಲ್ಲಿ ಹೋದ್ಮೇಲೆ ಅವ್ರು ಬರೀ ನಿದ್ದೆ ಗುಳಿಗೆಗಳನ್ನ ಕೊಡ್ತಿರ್ತಾರೆ. ಪೇಷಂಟ್ ಏನ್ ಮಾಡ್ತಾರ? ಬರೀ ನಿದ್ರೆ ಮಾಡ್ತಾರ, ರೆಸ್ಟ್ ಮಾಡ್ತಾರ. ನಮಗ್ ಅನಿಸ್ತದ ಆರಾಮಾಗಿದೆ, ಎದ್ದು ಓಡಾಡ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ, ಅದ್ರ ಒಳಗೆ ಹೀಲಿಂಗು ಆಗ್ತಾ ಇಲ್ಲ. ಸೊ ಹಾಗಾಗಿ ನೆನ್ಪಿಡ್ರಿ, ದವಾ ಅವ್ರ ದುವಾ ಎರಡೂ ಕೆಲಸ ಆಗುತ್ತೆ. ದವಾ ಅಂದ್ರ ನೀವು ಟ್ರೀಟ್ಮೆಂಟ್ ತಗೋಬೇಕು, ಮೆಡಿಟೇಷನ್ ಮಾಡ್ಬೇಕು. ಈ ಎರಡನ್ನ ನೀವು ಬ್ಯಾಲೆನ್ಸ್ ಇಟ್ಟಾಗ ಮಾತ್ರ ಲೈಫ್ ನಲ್ಲಿ ಅಚೀವ್ಮೆಂಟ್ ಮಾಡ್ತೀರಿ, ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಸಮಸ್ಯೆಯ ಮೂಲ ಎಲ್ಲಿ ಶುರು ಆಗುತ್ತೆ? ಪ್ರಾಣಮಯ ಕೋಶ. ಈಗ ಪ್ರಾಣಮಯ ಕೋಶವನ್ನ ಮತ್ತೆ ಅದು ಹೀಲ್ ಮಾಡ್ಲಿಲ್ಲ, ಅದಕ್ಕೆ ಚಿಕಿತ್ಸೆ ಕೊಡ್ಲಿಲ್ಲ, ನಾವು ಹಂಗೆ ಉಳ್ಕೊಂಡ್ಬಿಟ್ಟದ. ಹಿಂಗೆ ಅಲ್ಲಿ ಇಲ್ಲಿ ಸುತ್ತಾಡೋದ್ರಾಗೆ ನಡೆದದ. ಡೌಟ್ ಮಾಡ್ತೀವಿ. ಈಗ ಯಾರೋ ಮಾಟ ಮಂತ್ರ ಮಾಡ್ಯಾರಂತ ಈಗ ಅಂತ ಗುರುಗಳಿಗೆ, ಭಯಂಕರ ಗುರುಗಳಿಗೆ ಹುಡುಕ್ಲಾಕ್ ಶುರು ಮಾಡ್ತೀವಿ ನಾವು. ನೀವು ಒಂದ್ ಮಾತನ್ನ ನೆನ್ಪಿಟ್ಕೋರಿ, ಇವತ್ತು ಪ್ರೆಸೆಂಟ್ ಇದು ಕಲಿಯುಗ ಎಷ್ಟು ಘೋರ ಕಲಿಯುಗ ಆಗಿದೆ ಅಂದ್ರ, ನಮ್ಮ ಭಯವನ್ನ ಬಿಸ್ನೆಸ್ ಮಾಡ್ಕೊಂಡಿರುವಂತ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದು ಸತ್ಯ ಇದೆ, ಬೇಕಾದ್ರೆ ಯೋಚನೆ ಮಾಡಿ. ನೀವ್ ಎಷ್ಟು ಭಯ ಪಡ್ತೀರಿ, ನಿಮ್ ಎದುರಿನ ವ್ಯಕ್ತಿಗೆ ಅಷ್ಟು ಬಿಸ್ನೆಸ್ ಆಗ್ತಾ ಇದೆನಾ? ಶುಗರ್ ಬಂತಂತ ನೀವು ಅಂಜಿದ್ರಿ, ಬೆನಿಫಿಟ್ ಯಾರಿಗೆ ಶುರು ಆಗುತ್ತೆ? ನೀವು ಯಾವುದೇ ರೀತಿಯ ಭಯವನ್ನ ಪಡ್ರಿ, ಅದು ಇನ್ನೊಬ್ರಿಗೆ ನಾವ್ ಏನ್ ಕೊಡ್ತಾ ಇದೀವಿ ಅಂದ್ರ ಬಿಸ್ನೆಸ್ ಕೊಡ್ತಾ ಇದೀವಿ. ಅದ್ರ ರೇಖಿ ಹೇಳುತ್ತೆ, ನೀವು ಯಾರಿಗೂ ಭಯ ಪಡಿಸ್ಬೇಡ್ರಿ, ಜ್ಞಾನ ಕೊಡ್ರಿ. ನಮ್ ಕೆಲ್ಸ ನಾವೇನ್ ಮಾಡ್ತಾ ಇದೀವಿ, ನಮ್ ಟೀಮ್ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿ, ನಾವ್ ಯಾರಿಗ ಅಂಜಿಸಂಗಿಲ್ಲ, ಭಯ ಪಡಿಸಂಗಿಲ್ಲ. ನಮ್ ಡೈರಿಯಲ್ಲೇ ಇಲ್ಲ. ಯಾಕಂದ್ರೆ ನಾವೇ ಭಯ ಪಡಲ್ಲ, ನಾವೇ ಯಾರಿಗೆ ಕೊಡೋದು? ಭಯ ಪಡುವವನೇ ಭಯ ಕೊಡ್ತಾನೆ. ನೆನ್ಪಿಡ್ರಿ, ಅವನಲ್ಲಿ ಅದೇ ಇರುತ್ತೆ, ಅದೇ ಕೊಡ್ತಾನೆ ಮನುಷ್ಯ. ಪಾಪ ಅವನಿಗೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಗೆ ಏನ್ ಮಾಡೋದಿದೆ ಅಂದ್ರ, ಸಮಸ್ಯೆ ಎಲ್ಲಿದೆ ನೋಡ್ರಿ, ಅಲ್ಲಿ ನಾವು ಪರಿಹಾರ ಹುಡುಕಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈಗ ಬರ್ಕೊಡ್ರಿ, ಯಾವಾಗ ನಮ್ಮ ಪ್ರಾಣಮಯ ಕೋಶಕ್ಕೆ ಸಮಸ್ಯೆ ಹೋಗುತ್ತೆ, ಕನೆಕ್ಟ್ ಆಗುತ್ತೆ ಅಂದ್ರ, ಇಲ್ಲಿ ನಮ್ಮ ಪ್ರಾಣಮಯ ಕೋಶದಲ್ಲಿ 114 ಚಕ್ರಗಳಿವೆ ನಮ್ಮ ಶರೀರ. ಎಸ್, ಬರ್ಕೊಡ್ರಿ, ಎಷ್ಟು ಚಕ್ರ ಇವೆ? 114, 114. 114 ಚಕ್ರಗಳಲ್ಲಿ ಪ್ರಮುಖ ಚಕ್ರಗಳು ಅಂತೇಳಿ 7 ಚಕ್ರಗಳು ಬರುತ್ತೆ. ಇವು ಮೇನ್ ಸೆಷನ್ ನಲ್ಲಿ ಪೂರ್ತಿ ಡೆಪ್ತ್ ಆಗಿ ಹೇಳ್ತೀನಿ. ಈಗ ಓನ್ಲಿ ಹೆಸರು ಮಾತ್ರ ಬರ್ಕೋರಿ, ಮತ್ತೆ ನಾಳೆ ನೆನ್ಪಿಡ್ರಿ, ಇವೆಲ್ಲ ನೀವು ರಟ್ ಹುಡಿಬೇಕು ನೋಡಿ. ಇದಿಷ್ಟು ಚಕ್ರಗಳು ನಾನು ಸ್ವಯಂ ಹೀಲಿಂಗ್ ಮಾಡುವಾಗ ನಿಮ್ಗೆ ಹೇಳ್ತೀನಿ. ಮೂಲಾಧಾರಕ್ಕೆ ಕೈ ತಗೊಂಡ್ ಬರ್ರಿ ಅಂದ್ರೆ ಮೂಲಾಧಾರಕ್ಕೆ ತರಬೇಕು, ಸ್ವಾಧಿಷ್ಠಾನಕ್ಕೆ, ಮಣಿಪುರಕ್ಕೆ, ಈ ರೀತಿ ನೀವು ಸ್ಟೆಪ್ಸ್ ಗಳನ್ನ ಕೈಯನ್ನ ಎತ್ಕೋತಾ ಹೋಗೋದಿರುತ್ತೆ. ಹಾಗಾಗಿ ಈ ಸೆಷನ್ ಇದೆ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಇದೆ ನಾಳೆ ಸಲುವಾಗಿ, ನೆನ್ಪಿಡ್ರಿ. ಸೊ ಮೊದಲ ಚಕ್ರ ಬರುತ್ತೆ ಮೂಲಾಧಾರ ಚಕ್ರ. ಮೊದಲ ಚಕ್ರ ಯಾವುದು? ಮೂಲಾಧಾರ. ಎಸ್.
ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ ಮೂಲಾಧಾರದ ಪ್ಲೇಸ್ ಇದೆ ನೋಡ್ರಿ. ನೀವು ಯಾವ ಬೇಸ್ ಮೇಲೆ ಕುಳಿತುಕೊಂಡಿದ್ರಿ ನೋಡ್ರಿ, ಅಲ್ಲಿ ಒಂದು ಚಕ್ರ ಇದೆ. ಇಷ್ಟೇ ಸಿಂಪಲ್, ಬಾಳ್ ತಲೆ ಕೆಡಿಸ್ಕೊಬೇಡ್ರಿ. ಇದ್ರೊಳಗೆ ನಿಮ್ಗೆ PhD ಮಾಡೋದಿಲ್ಲ. ಚಕ್ರದ ಅರ್ಥ ಆದ್ರೆ ಸಾಕು. ನೀವು ಯಾವ ಬೇಸ್ ಮೇಲೆ ಕುಳಿತುಕೊಂಡಿರಲ್ಲ, ಈಗ ಕುಳಿತಿರುವಂತ ಪ್ಲೇಸ್ ಗೊತ್ತಿದಿಲ್ಲ, ಎರಡರ ಮಧ್ಯದಲ್ಲಿ ಅಲ್ಲಿ ಬರುತ್ತೆ ಮೂಲಾಧಾರ ಚಕ್ರ. ಕೊನೆಯ ಸ್ಥಾನದಲ್ಲಿ, ಬೆನ್ನು ಹುರಿಯ ಕೊನೆಯ ಸ್ಥಾನ, ಅಲ್ಲಿ ಮೂಲಾಧಾರ. ಅದರ ನಂತರ ನೆಕ್ಸ್ಟ್ ಬರುತ್ತೆ ಸ್ವಾದಿಷ್ಠಾನ ಚಕ್ರ. ಎರಡನೇದು ಬರ್ಕೊಡ್ರಿ, ಸ್ವಾದಿಷ್ಠಾನ ಚಕ್ರ. ಅದರ ನಂತರ ನೆಕ್ಸ್ಟ್ ಬರುತ್ತೆ ಮಣಿಪುರ ಚಕ್ರ. ನೆಕ್ಸ್ಟ್ ಯಾವ್ದು ಬರುತ್ತೆ? ಮಣಿಪುರ ಚಕ್ರ. ಇದು ಎಲ್ಲಿ ಬರುತ್ತೆ ಅಂದ್ರ ನಾಭಿಯ ಮೇಲೆ 2 ಇಂಚು. ನಾಭಿ ಅಂದ್ರೆ ಹೊಕ್ಕುಳಂತೀರಲ್ಲ ನೀವು, ಅದ್ರ ಮೇಲೆ 2 ಇಂಚು ನಮ್ಮ ಮಣಿಪುರ ಚಕ್ರ ಬರುತ್ತೆ. ನಾನ್ ನಾಳೆ ಹೇಳ್ತೀನಿ ಮಣಿಪುರ ಚಕ್ರಕ್ಕೆ ಕೈ ತಗೊಂಡ್ ಬರ್ರಿ ಅಂದ್ರೆ ಅಲ್ಲಿ ತರ್ಬೇಕು. ಕೆಲವ್ರು ಏನ್ ಮಾಡ್ತೀರಿ ಅಂದ್ರೆ ಇವತ್ತಿನ ಸೆಷನ್ ಸರಿಯಾಗಿ ಮಾಡಂಗಿಲ್ಲ. ನಾನ್ ಮಣಿಪುರ ಹೇಳಿರ್ತೀನಿ, ನೀವು ವಿಶುದ್ಧಿಗೆ ಬಂದಿರ್ತೀರಿ. ಸರಿಯಾಗಿ ಕೇಳಲಿಲ್ಲ ಅಂದ್ರೂ ಎಡವಟ್ಟಾಗುತ್ತೆ. ನೆನ್ಪಿಡ್ರಿ, ಅರ್ಧ ಜ್ಞಾನ ಡೇಂಜರ್ ಇರುತ್ತೆ. ಯಾವ ಈ ಫೀಲ್ಡ್ ಅಲ್ಲಿ ಸಂಪೂರ್ಣ ನೀವು ತಿಳ್ಕೊಂಡ್ ಮಾಡೋದ್ರಿಂದ ರಿಸಲ್ಟ್ ಬರುತ್ತೆ. ಯಾರಿಗೆ ಅರ್ಧಂಬರ್ಧ ತಿಳಿತೀರಿ ನೋಡ್ರಿ, ರಿಸಲ್ಟೇ ಬರೋದಿಲ್ಲ. ರೀಸನ್ ಏನಂದ್ರೆ ಗೊತ್ತೇ ಇರೋದಿಲ್ಲ ಎಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಯಾವ್ದೇ ಸೆಷನ್ ಗಳನ್ನ ಮಾಡ್ತೀರಿ ನೋಡ್ರಿ, ನೀವು ಸಂಪೂರ್ಣ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಇರುತ್ತೆ. ಅದ್ರ ನಂತರ ಬರುತ್ತೆ ಹೃದಯ ಚಕ್ರ. ಅದ್ರ ನಂತರ ಹೃದಯ ಚಕ್ರ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ವಿಶುದ್ಧಿ ಚಕ್ರ. ಇಲ್ಲಿ ಬರುತ್ತೆ ಕಂಠದಲ್ಲಿ. ವಿಶುದ್ಧಿಗೆ ಬರ್ರಿ ಅಂದ್ರೆ ಹಿಂಗ್ ಹಿಡಿಬೇಕು ನೀವು ಕೈ. ವಿಶುದ್ಧಿ ಚಕ್ರ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಭ್ರುಕುಟಿಯ ಮಧ್ಯದಲ್ಲಿ ಬರುತ್ತೆ ಆಜ್ಞಾ ಚಕ್ರ. ಭ್ರುಕುಟಿಯ ಮಧ್ಯದಲ್ಲಿ ಬರೋದು ಯಾವುದು? ಆಜ್ಞಾ ಚಕ್ರ. ಆನಂತರ ಕೊನೆಗೆ ಬರೋದು ಇಲ್ಲಿ ಸಹಸ್ರಾರ ಚಕ್ರ, ಕ್ರೌನ್ ಚಕ್ರ. ಎಸ್. ಸೊ ಇಷ್ಟು ಚಕ್ರಗಳಿಗೆ ನಾಳೆ ಏನ್ ಮಾಡ್ತೀವಿ ಅಂದ್ರೆ ನಾವು ಹೀಲಿಂಗ್ ಮಾಡೋದನ್ನ, ಸೆಲ್ಫ್ ಹೀಲಿಂಗ್ ಅನ್ನ ಕಲಿತೀವಿ. ನಾಳೆ ಬಹಳ ದೊಡ್ಡ ಸೆಷನ್ ಇದೆ, ನೆನ್ಪಿಡ್ರಿ. ಮಹಾಶಿವರಾತ್ರಿ ಇದೆ, ಮನೆಯಲ್ಲೂ ಕೆಲಸ ಇರ್ಬೋದು, ಇಲ್ಲ ಅಂತಿಲ್ಲ. ಬಟ್ ನಿಮ್ಗೇನ್ ದೀಕ್ಷೆ ಸಿಗ್ತಾ ಇದೆ ನೋಡ್ರಿ, ಅದು ಬಹಳ ದೊಡ್ಡ ಅದೃಷ್ಟ ಇದೆ. ನಾ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ವರ್ಷಿಗೆ ಒಂದೇ ಸಲ ಒಂದು ಬ್ಯಾಚ್ ನೋರಿಗೆ ಮಾತ್ರ ಶಿವರಾತ್ರಿಯ ದಿವಸ ಸಿಗುತ್ತೆ. ಅದು ನಿಮ್ಗ್ ಸಿಗ್ತಾ ಇದೆ, ಅದ್ರ ಬೆನಿಫಿಟ್ ತಗೊಳ್ರಿ. ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, ಕೆಲವರು ಈಗೀಗ ಜಾಯ್ನ್ ಆಗಿರಿ. ನಾಳೆ ಬೆಳಿಗ್ಗೆ 10:30ಕ್ಕೆ ನಮ್ಮ ದೀಕ್ಷಾ ಸಮಾರಂಭ ಪ್ರಾರಂಭ ಆಗುತ್ತೆ. ಹಾಗಾಗಿ ನೀವು ಕರೆಕ್ಟ್ ಆಗಿ 10 ಗಂಟೆಗೆ ರೆಡಿ ಇರ್ಬೇಕು. 10 ಗಂಟೆಗೆ ತಲೆ ಸ್ನಾನವನ್ನ ಮಾಡ್ಕೊಂಡು ವೈಟ್ ಡ್ರೆಸ್ ಕಂಪಲ್ಸರಿ, ಬಿಳಿ ಬಟ್ಟೆಗಳನ್ನ ಧರಿಸಿ 108 ಸಲ ಓಂಕಾರವನ್ನ ಮಾಡೋದಿದೆ ಎಲ್ರಿಗೂ. 10 ಗಂಟೆಗೆ ನಮ್ದು ಓಂಕಾರ ಶುರು ಆಗುತ್ತೆ. ಓಂಕಾರ 108 ಸಲ ಮಾಡಿ ಆಮೇಲೆ 1 ಗ್ಲಾಸ್ ನೀರು, 1 ದೀಪ, ಮತ್ತೆ ಈಗ ನಿಮ್ಗೆ ರೇಖಿಯ ಪಂಚತತ್ವಗಳನ್ನ ನಿಮ್ಗೆ ಹೇಳ್ತೀನಿ. ಆ ತತ್ವಗಳನ್ನ ನೀಟಾಗಿ ಬರ್ಕೊಳ್ಬೇಕು. ಯೆಲ್ಲೋ ಕಲರ್ ಡ್ರಾಯಿಂಗ್ಸ್ ಇಟ್ಟು ರೆಡ್ ಕಲರ್ ಸ್ಕೆಚ್ ಪೆನ್ ಲಿಂದ ಪಂಚತತ್ವಗಳನ್ನ ನೀಟಾಗಿ ಬರ್ಕೊಂಡು ಅದನ್ನ ನಿಮ್ಮ ಎದುರಿಗೆ ಇಟ್ಕೊಳ್ಳೋದಿರುತ್ತೆ. ಅದಕ್ಕೆ ಹೀಲಿಂಗ್ ಕೊಡೋದಿರುತ್ತೆ. ಇದು ಒಂದು ಆಪ್ಷನ್, ಒಂದನೇದು. ಆಮೇಲೆ ಎರಡನೇದು, ನಾಳೆ ಮಹಾಶಿವರಾತ್ರಿಯ ಪ್ರಯುಕ್ತ ರಾತ್ರಿ 8ರಿಂದ 10 ಗಂಟೆ ತನಕ ನಮ್ಮ ಮಹಾಶಿವರಾತ್ರಿ ಮೆಡಿಟೇಷನ್ ಇದೆ. ಕೆಲವೊಂದು ರೆಮಿಡೀಸು ಮತ್ತೆ ಮೆಡಿಟೇಷನ್ ಅನ್ನ ನಾವು ನಾಳೆ ಮಾಡ್ತಾ ಇದ್ದೀವಿ. ಅದು ನಿಮ್ಮ ಬ್ಯಾಚಿಗೆ, ಅದು ಒಂದು ಕೋರ್ಸ್ ಇದೆ ನೋಡ್ರಿ, ಅದು ಫ್ರೀ ಇದೆ. ಅದ್ರದ್ದು ಏನು ನೀವು ಚಾರ್ಜ್ ಕಟ್ಟೋದಿಲ್ಲ. ಒಂದ್ ವೇಳೆ ಕಟ್ತೀನಿ, ಟ್ರಸ್ಟ್ ಅದರಿ ಮೇಡಮ್ ಅಂದ್ರೆ ನಿಮ್ಗೆ ಸ್ಕ್ಯಾನರ್ ಬರುತ್ತೆ, ನಿಮ್ಗೆ ಕಟ್ಬೋದು. ಅದು ನಿಮ್ಮ ಇಚ್ಛೆ, ಅದಕ್ಕೆ ಏನ್ ಕಂಡೀಷನ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಲ್ಲ. ಓಕೆ, ಇಷ್ಟೆಲ್ಲರಿಗೆ ಅರ್ಥ ಆಯ್ತಾ? ಎಲ್ಲಾರು ಸ್ವಲ್ಪ ಮುಖದ ಮೇಲೆ ಸ್ಮೈಲ್ ತರ್ರಿ. ನೋಡ್ರಿ ಎಂತ ಅಗಾಧವಾದ ಜ್ಞಾನ ನಿಮ್ಗೆ ಸಿಗ್ತಾ ಇದೆ. ನಿಮ್ಗೆ ಗೊತ್ತಿರ್ಲಿ, ಕೋವಿಡ್ಗಿಂತ ಮುಂಚೆ ಇಂಥ ಜ್ಞಾನ ಬರೀ ಜಗದ್ಗುರುಗಳಿಗೆ ಗೊತ್ತಿತ್ತಿದು. ಜಗದ್ಗುರುಗಳು ಯಾರ್ಯಾರು ಇದಾರ ನೋಡ್ರಿ, ಅವ್ರಿಗೆ ಮಾತ್ರ ಗೊತ್ತಿತ್ತು. ಏನಾಗಿತ್ತು ಒನ್ ಟೈಮ್ ಮೈಂಡ್ ಸೆಟ್ ಅಂದ್ರ, ಇದೆಲ್ಲ ಸಂಸಾರಸ್ಥರು ಕಲಿಬಾರ್ದು, ಸಂಸಾರಸ್ಥರಿಗೆ ಇದೆಲ್ಲ ಬೇಕಾಗಿಲ್ಲ. ಹಿಂಗಾಗಿ ಜ್ಞಾನವನ್ನ ಹೈಡ್ ಮಾಡಿದ್ರು, ಮುಚ್ಚಿಟ್ಟಿ ಒಂಥರ ಚಮತ್ಕಾರಗಳನ್ನ ಮಾಡೋದಕ್ ಶುರು ಮಾಡಿದ್ರು. ನಿಮ್ಗೆ ಗೊತ್ತಿರ್ಲಿ, ಚಮತ್ಕಾರದ ಮೂಲನು ರೇಖಿ ಲೆವೆಲ್ 2 ನಲ್ಲಿ ಬರುತ್ತೆ. ಅವ್ರು ಯಾವ ರೀತಿ ಚಮತ್ಕಾರ ಮಾಡ್ತಾರೆ, ನಾವ್ ಯಾವ ರೀತಿ ಒಪ್ಕೊಳ್ತೀವಿ ಅಂತ. ಅದೆಲ್ಲಾನು ಸೈಕಲಾಜಿಕಲ್ ಹಂಗ ಆಗ್ತಾ ಇರುತ್ತೆ. ಹೇಳ್ದಲ್ಲ ನಿಮ್ಗೆ ಭಯ, ನಾವ್ ಅಂಜತೀವಿ, ಅವ್ರು ಅಂಜಿಸ್ತಿರ್ತಾರ ಅಷ್ಟೇ. ಈಗ ನೀವ್ ಯಾವ್ದಕ್ಕೂ ಭಯ ಪಡ್ಬಿಡ್ರಿ. ಅದಕ್ಕೆ ಹೇಳ್ತೀನಿ ನೋಡ್ರಿ, ಸ್ವಯಂ ಜ್ಞಾನಿ ಆಗು. ಬುದ್ಧ ಅಂದ್ರೆ ಏನ ಅರ್ಥ? ತನ್ನೊಳಗಿನ ಬೆಳಕು. ನಿಜವಾದ ಬುದ್ಧ ಅಂದ್ರೆ ನನ್ಗೆ ಜ್ಞಾನ ಯಾವಾಗ ಬರುತ್ತೆ ನೋಡ್ರಿ, ಅವತ್ ನಾನು ಬುದ್ಧ ಆಗ್ಬಿಡ್ತೀನಿ. ಅದು ನಮಗ್ ಬಹಳ ಬಹಳ ಇಂಪಾರ್ಟೆಂಟ್. ಸೊ ಇದಿಷ್ಟು ನಿಮ್ಗೆ
ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಈಗ ನೆಕ್ಸ್ಟ್ ನಮ್ಮ ಪಾಯಿಂಟ್ ಕಡೆಗೆ ಹೋಗೋಣ. ರೇಖೀಯ ಪಂಚತತ್ವಗಳು. ರೇಖೀಯ ಪಂಚತತ್ವಗಳು. ಸೊ ಯಾವುದೇ ಒಂದು ಧರ್ಮ ಇರ್ಬೋದು, ಸಿದ್ಧಾಂತಗಳಿರ್ಬೋದು, ಅದಕ್ಕೆ ಅದ್ರದೇ ಆದ ತತ್ವಗಳಿರುತ್ತೆ. ಇರುತ್ತಲ್ಲ, ಗೊತ್ತಲ್ಲ ನಿಮ್ಗೆ? ತತ್ವ ಇಲ್ದೇನೆ ನಡೆಯಂಗಿಲ್ಲ. ಲಿಂಗಾಯತ ಧರ್ಮ ಇದೆ ಅಂದ್ರೆ ಅದಕ್ಕೂ ತತ್ವ ಸಿದ್ಧಾಂತ ಇದೆ. ಇಸ್ಲಾಂ ಧರ್ಮ ಇದೆ ಅಂದ್ರೆ ಇದೆ, ಹಿಂದೂ ಧರ್ಮಕ್ಕೂ ಇದೆ, ಕ್ರಿಶ್ಚಿಯನ್ಗೂ ಇದೆ, ಎಲ್ಲದಕ್ಕೂ ಸಮೇತ ತತ್ವ ಸಿದ್ಧಾಂತಗಳಿವೆ. ಅದೇ ರೀತಿ ನಮ್ಮ ರೇಖಿ ಇದೆ ನೋಡ್ರಿ, ರೇಖಿಗೂ 5 ತತ್ವಗಳು ಕೆಲಸ ಮಾಡುತ್ತೆ. ಪಂಚತತ್ವಗಳು ಅಂತ ಕರಿತೀವಿ. ಈ ಒಂದ್ ನೋಡ್ರಿ, ನಾ ನಿಮ್ಗೆ ಹೇಳೋದು, ಯಾರು ಈ 5 ತತ್ವಗಳನ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀರಿ, ಅವ್ರಿಗೆ ಮಾತ್ರ ರೇಖಿ ಒಲಿಯುತ್ತೆ, ತಥಾಸ್ತು ಹೇಳುತ್ತೆ. ಈಗ ಮೊದಲ ಯಾರಿದ್ರಿ ಡಿಸೈಡ್ ಮಾಡಿದ್ರಿ, ಯಾರು ನಾನ್ 5 ತತ್ವ ನನ್ನ ಜೀವನದಲ್ಲಿ ಅಳವಡಿಸ್ಕೊಳಕ್ ರೆಡಿ ಇದ್ದೀನಿ ಮೇಡಮ್, ನಿಮ್ಮ ಮೇಲೆ ವಿಶ್ವಾಸ ಇದೆ ಅನ್ನೋರು ಹಿಂಗ್ ಮಾಡ್ರಿ. ಐ ಆಮ್ ರೆಡಿ. ಅದು ಏನಾದ್ರೂ ಅಲ್ಲಿ ವರ್ಷ ಏನಾದ್ರೂ ಹೋಗ್ಬಿಡ್ಲದು, ಜೋ ಹುವಾ ಸೋ ಹುವಾ, ಬೀತಿಕೋ ಬಿಂದಿಲಗೋ. ಆದ್ರೆ ಈಗ ನಾನು 5 ತತ್ವಗಳನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ. ಆದ್ರೆ 5 ತತ್ವ ಅಳವಡಿಸ್ಕೊಳ್ಳೋದಕ್ಕೆ ಬೆಳಿಗ್ಗೆ 5:30ಕ್ಕೆ ಕೂಡ್ಬೇಕಾಗುತ್ತೆ ನೀವು. ಇದು ಚಾಲೆಂಜ್. ರೇಖಿ ಲೆವೆಲ್ 2 ಇದೆ ನೋಡ್ರಿ, ಅದು ಬೆಳಿಗ್ಗೆ 5:30ರಿಂದ 6:30ಕ್ಕೆ ಇರುತ್ತೆ. ರೀಸನ್ ಏನು ಅಂದ್ರ, ನನ್ಗೆ ರಿಸಲ್ಟ್ ಬೇಕು, ಮತ್ತೆ ನನಗೆ ಡೈಮಂಡ್ಸ್ ಬೇಕು. ಗೊತ್ತಲ್ಲ ನಿಮ್ಗೆ? ಡೈಮಂಡ್ಸ್ ಮಾರ್ಕೆಟ್ ಅಲ್ಲಿ ಬಹಳ ಕಡಿಮೆ ಇರುತ್ತೆ. ತರಕಾರಿ ಮಾರ್ಕೆಟ್ ಅಲ್ಲಿ ಜನ ಜಾಸ್ತಿ ಇರ್ತಾರೆ. ನಂಗೆ ತರಕಾರಿ ಮಾರ್ಕೆಟ್ ಮಾಡೋದಿಲ್ಲ. ನನ್ಗೆ ರಿಸಲ್ಟ್ ಕೊಡ್ಬೇಕು ನೋಡ್ರಿ. ಯಾರೇ ನೀವು ರೇಖಿಯಲ್ಲಿ ಒಂದ್ ಸ್ಟೆಪ್ ಅನ್ನ ಇಟ್ಟಿರ್ತೀರ ಅಂದ್ರೆ ಏನೋ ಒಂದ್ ಸಮಸ್ಯೆ ಇರುವ ಸಲುವಾಗಿ ಇಟ್ಟಿರ್ತಾರಲ್ಲ. ಹಾಗಾದ್ರೆ ನಾನ್ ರಿಸಲ್ಟ್ ಕೊಡ್ಬೇಕು ಅಂದ್ರ ನೀವು ಬೆಳಗಿನ ಅವಧಿಯಲ್ಲಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಬಹಳ ಆಕ್ಟಿವ್ ಆಗಿರುತ್ತೆ. ಹಾಗಾಗಿ ಯಾರಿಗಾದ್ರೂ ಇದೆ, ನಾನ್ ಬೆಳಗ್ಗೆ ಹೇಳ್ಬೇಕಂತೀನಿ, ನನಗೆ ಆಗೋದಿಲ್ಲ, ಸಮಸ್ಯೆ ಇದೆ ಅಂತ ಯಾರಿಗಾರಿ ಫೀಲ್ ಇದೆ, ಅವ್ರಿಗೆ ಒಂದ್ ಒಳ್ಳೆ ಅವಕಾಶ ಇದೆ. ಅದಕ್ಕಾಗಿ ನಾಳೆ ಮೈಂಡ್ ಸೆಟ್ ಅನ್ನ ಮಾಡ್ಕೋಬೇಕು. ಆದ್ರೆ ಇರೋದ್ ಮಾತ್ರ ಅಷ್ಟೇ, ಬೆಳಿಗ್ಗೆ 5:30ರಿಂದ 6:00ವರೆಗೆ ಇರುತ್ತೆ. ಆಕ್ಷನ್ ಟೇಕರ್ಸ್ ಮಾತ್ರ ಈ ಆಪ್ಷನ್ ಅನ್ನ ನಾವು ಕೊಟ್ಟಿರ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಈಗ ಬರ್ಕೋರಿ, ಪಂಚತತ್ವಗಳಲ್ಲಿ ಈಗ ಮೊದಲ ತತ್ವ ನೋಡ್ರಿ ಏನ್ ಹೇಳುತ್ತೆ. ರೇಖಿಯ ಮೊದಲ ತತ್ವ ಹೇಳುತ್ತೆ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ದೊಡ್ಡ ಸಮಸ್ಯೆ ಇದು. ಏನ್ ಹೇಳುತ್ತೆ ರೇಖಿ? ಫಸ್ಟ್ ಏನ್ ಹೇಳುತ್ತೆ, ನೀನ್ ಮೊದ್ಲು ಸಿಟ್ಟು ಬಿಡು, ಅಂದ್ರೆ ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ರೇಖಿ. ರೇಖಿಯ ಮೊದಲ ತತ್ವ ಏನು? ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಈಗ ಹೆಂಗ್ ಮಾಡ್ಬೇಕು ನೋಡ್ರಿ. ಫಸ್ಟ್ ತತ್ವನೇ ಹೇಳುತ್ತೆ ಸಿಟ್ಟು ಬಿಡು ಅಂತ. ನಮ್ ಬೀದರ್ ಕಡೆ ಹೇಳ್ತಾರ, ಗಂಡಿಗೆ ಬಿಡ್ತಾ ಖರೆ ಸಿಟ್ಟು ಬಿಡಲ್ಲ ಅಂತ. ನಮ್ ಬೀದರ್ ಕಡೆ ಮಾಡ್ಕೊಂಡವನಿಗೆ ಬಿಡ್ತೀನಿ ಖರೆ ಸಿಟ್ಟು ಬಿಡಲ್ಲ. ಅದು ಇರೋದೇ ಹಂಗೆ ವಾಸ್ತವ. ಇಲ್ಲಿ ನನ್ ಎದ್ರಿ ಯಾರ್ಯಾರಿದ್ರಿ ಹೇಳ್ರಿ, ಯಾವತ್ತ ದಿನ ನೀವು ಡಿಸೈಡ್ ಮಾಡಿರ್ ನೋಡ್ರಿ ನಾನ್ ಸಿಟ್ಟು ಬಿಡ್ತೀನಿ ಅಂತ, ದೇವ್ರಾಣಿ ಅವತ್ ಹೆಚ್ಚಿಗೆ ಸಿಟ್ಟು ಬಂದಿದ್ದೀವಿ. ಯಾರ್ಯಾರಿಗಿದೆ ಹೇಳ್ರಿ? ಡಿಸೈಡ್ ಮಾಡಿರ್ತೀರಿ, ಮೋಟಿವೇಶನ್ ತಗೊಂಡಿರ್ತೀರಿ, ಮೆಡಿಟೇಷನ್ ಮಾಡಿರ್ತೀರಿ, ಪೂರ್ತಿ 2 ಮುಷ್ಟಿ ಕಟ್ ಇಲ್ಲ ನಾನ್ ಸಿಟ್ಟನ್ನ ಬಿಟ್ಟೆ ಹಾಕ್ತೀನಿ ಅಂತ್ರಿ. ಅವತ್ ಮತ್ ಇನ್ನೂ ಜಾಸ್ತಿ ಸಿಟ್ಟು, ಜಾಸ್ತಿ ರೋಷ, ಜಾಸ್ತಿ ದ್ವೇಷ ಬಂದಿದ್ದಿದೆ. ಯಾರ್ಯಾರಿಗಿದೆ ಫೀಲು? ನನ್ಗೂ ಇದೆ. ನಾನು ಪ್ರಯತ್ನ ಮಾಡಿದವಳೆ ಇದ್ದೀನಿ, ಅದಕ್ಕೆ ಇಷ್ಟು ಮಾತು ಹೇಳ್ತಾ ಇದ್ದೀನಿ. ನಾನು ಎಷ್ಟು ಸಲ ಮಾಡೀನಿ, ನಾನು ವಿಫಲ ಆಗಿದ್ದೀನಿ, ನಾನ್ ಸಕ್ಸಸ್ ಆಗ್ಲಿಲ್ಲ. ಆಮೇಲೆ ರೇಖಿದೊಳಗ್ ಬಂದ ಮೇಲೆ ನನ್ಗೆ ಗೊತ್ತಾಯ್ತು. ಈಗ ನೋಡ್ರಿ ಏನಿದೆ ತತ್ವ, ನಾನು ಇವತ್ತಿಗೆ ಮಾತ್ರ, ಪಾಯಿಂಟ್ ನೋಡ್ರಿ, ಇವತ್ತಿಗೆ ಮಾತ್ರ ಸಿಂಗಲ್ ಟಾಸ್ಕ್, 1 ಡೇ ಟಾಸ್ಕ್ ಅನ್ನ ತಗೊಳ್ಳೋದಿದೆ. ನಿಮ್ಗೆ ಐಡಿಯಾ ಹೇಳ್ತಾ ಇದ್ದೀನಿ, ನೆನ್ಪಿಡ್ರಿ. ಸಿಟ್ ಹೆಂಗ್ ಬಿಡ್ಬೇಕು? 1 ಡೇ ಟಾಸ್ಕ್. 1 ದಿನಕ್ಕೆ ಸಿಟ್ ಬಿಡ್ಬೋದಾ? ಶಾಂತ ಪ್ರಿಯಾ ಸರ್ ಇದ್ದೀರಿ ನೀವು? 1 ದಿನಕ್ಕೆ ಸಿಟ್ಟು ಬಿಡ್ಬೋದಾ? ಹೆಸರು ಶಾಂತಿ ಇದೆ ಅಂದ್ರೆ ಶಾಂತಿ ಇರ್ಬೇಕಾದಿಲ್ಲ. ಈಗ ಎಷ್ಟು ದಿನಕ್ಕೆ ಇರೋದಿದೆ ನಿಮ್ಗೆ? 1 ಡೇ. 1 ಡೇ ಈಸಿ ಇದೆ ಅಂತ ಯಾರ್ಯಾರಿಗೆ ಅನಿಸ್ತದ? ಮೇಡಮ್ ನೀವ್ ಹೇಳ್ತೆ 1 ದಿನ ಏನಿಲ್ರಿ, ನಾಳೆಗ್ ನೋಡಮ್ಮ ಅವ್ರ ಕೈ. ಯಾರಿದ್ರಿ? ಇವತ್ ಮಾತ್ರ ಮಾಡೋದಿಲ್ಲ, ನಾಳೆಗ್ ನೋಡಮ್ಮದು ಹೆಂಗಾರ ಆಗೈತಿ, ಬಟ್ ಇವತ್ತಿಲ್ಲ. ಮಾಡ್ಬೋದಾ 1 ಡೇದು? ಇದು ಯಾವ ರೀತಿ ಮಾಡ್ಬೇಕು ಐಡಿಯಾ ಹೇಳ್ತೀನಿ ನೋಡ್ರಿ. ನಾವು ಸಣ್ಣವ್ರಿದ್ದಾಗ, ನನ್ಗೆ ಈಗ್ಲೂ ನೆನಪಿದೆ, ನಿಮ್ಗೂ ನೆನಪಿರ್ಬೋದು, 40+ ಯಾರ್ಯಾರಿದ್ರಿ ಅವ್ರೆಲ್ಲರಿಗೂ ಇದು ಒಂದು ಅನುಭವ ಇದೆ. ನಾವು ಬಾಲ್ಯದಲ್ಲಿ ಇದ್ದಾಗ ಒಂದು ಮಿತ್ ಇತ್ತು. ಮಿತ್ ಅಂದ್ರೆ ಹಿಂಗೆ ಒಂದ್ ಗಾಳಿ ಮಾತ್ ಅಂತಾರ ನೋಡ್ರಿ, ಒಂದ್ ಗಾಳಿ ಮಾತಿತ್ತು. ಏನು ಅಂದ್ರ, ಒಂದ್ ದೆವ್ವ ಇದೆ, ಅದು ದಿನಾ ರಾತ್ರಿ ನಮ್ ಮನೆಗ್ ಬರುತ್ತೆ. ಅದಕ್ಕೆ ಈಗ ದೆವ್ವ ಬರಬಾರ್ದು ಅಂತ ಇಂದು ಬೇಡ ನಾಳೆ ಬಾ ಅಂತ ಬರೀತಿದ್ದೇವೆ. ಯಾರ್ಯಾರು ಬರ್ದಿರಿ ನೆನ್ಪದ? 40 ಇದ್ದವ್ರಿಗೆ ಗೊತ್ತಿದೆ, ಆದ್ರಕ ಸಣ್ಣವ್ರಿಗೆ ಅದ್ರದ್ದು ಅನುಭವ ಇಲ್ಲ. ಇಲ್ಲಿ ವಿಜಯ್ ಕುಮಾರ್ ಸರ್ ನಗ್ತಾ ಇದ್ದಾರೆ. ರಿಯಲ್ದೊಳಗೆ ಎಲ್ಲರಿಗೂ ಅನುಭವ ಇದೆ ಹೆಚ್ಚು, ಗೊತ್ತಾ? ನೋಡ್ರಿ, ನಮ್ಮ ಮಾನಸಿಕ ಸ್ಥಿತಿ ಏನು? ಇಂದು ಬೇಡ ನಾಳೆ ಬಾ ಅಂದ್ರು ನೋಡ್ರಿ, ದೆವ್ವಿಗ್ ಬಿ ಕನ್ನಡ ಬರ್ತಿತ್ತು ಅವಾಗ. ಅದು ಎಜುಕೇಟೆಡ್.
ಭೂತ. ಹಾ, ಅದು ಎಜುಕೇಟೆಡ್ ಬಂದು ಲೀಲಾ ಅವ್ರ ಮನಿ ಮುಂದ್ ನಿಂತಿತು. ಲೀಲಾ ಏನ್ ಬರ್ದ್ರು, ಇವತ್ ಬೇಡ ನಾಳೆ ಬಾ. ಯಸ್ ಬಾಸ್, ವಾಪಸ್ ಹೋಯ್ತು. ಮತ್ತೆ ಮರ್ದಿನ ಬಂತು, ಮತ್ತೆ ಬರ್ದಿದ್ದಿತ್ತು. ಹಿಂಗ್ ಮಾಡಿ ಮಾಡಿ ಮುದುಕಾಗಿ ದೆವ್ವ ಸತ್ತಿ ಹೋಯ್ತು, ನಮ್ಮ ಮನಿಗ್ ಬಂದೇ ಇಲ್ಲದು. ಎಲ್ಲರಿಗೂ ಗೊತ್ತಿದೆ. ಸೇಮ್ ಹಂಗೆ, ಸೇಮ್ ಅದೇ ರೀತಿ ಬೆಳಗಾಗಿ ಏನ್ ಮಾಡ್ಬೇಕು, ಹೇಳ್ಬೇಕು, ಚಾರ್ಟ್ ಮುಂದೆ ನಿಲ್ಬೇಕು. ನಾಳೆ ಪಂಚತತ್ವಗಳಿಗೆ ಅದಕ್ಕೆ ಹೀಲಿಂಗ್ ಅನ್ನ ಕೊಡ್ತೀವಿ. ಚಾರ್ಟ್ ಅನ್ನ ನಿಮ್ಮ ಎಲ್ಲಿ ಹಾಲ್ ನಲ್ಲಿ ಹಾಕ್ಬೇಕು. ಬೆಳಗಾಗಿ ಎದ್ದ ತಕ್ಷಣ ನೋಡ್ಬೇಕು, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಫೀಲ್ ಮಾಡ್ಕೋಬೇಕು. ಎಸ್, ಇವತ್ತೇನೇ ಬಂದ್ ಮತ್ ನಾನ್ ಹಿಂಗ್ ಹೇಳೋದಿಲ್ಲ, ನೀವು ಸಿಟ್ಟು ಬಿಡ್ತೀನಿ ಅಂದ ತಕ್ಷಣ ಎಲ್ಲಾ ಬಿಡ್ತೀರಿ ಅಂತಿಲ್ಲ. ಪರಿಸ್ಥಿತಿ ಏನು ಬರ್ಬೋದು, ಇಡೀ ದಿನ ನೀವು ಸಿಟ್ ಮಾಡುವಂತದ್ ಬರ್ಬೋದು. ಆಫೀಸ್ ನಲ್ಲಿ ಬರ್ಬೋದು, ಜಾಬ್ ಎಲ್ಲಿ ಮಾಡ್ತೀರಿ, ಮನೆಯಲ್ಲಿ, ಓಣಿಯಲ್ಲಿ, ಎಲ್ಲಾದ್ರೂ ಎಲ್ಲಿ ಹೋದ್ರೂ ಸಮೇತ ಸಿಟ್ ಮಾಡುವಂತ ಸಂದರ್ಭಗಳು ಬರುತ್ತೆ. ಬರೋದ್ ನಿಮ್ ಕೆಲ್ಸ ಇಲ್ಲ, ಕಂಟ್ರೋಲ್ ಮಾಡೋದು ನಿಮ್ ಕೆಲ್ಸ ಇದೆ. ಎಷ್ಟು ದಿನಕ್ಕೆ ಕಂಟ್ರೋಲ್ ಮಾಡ್ಬೇಕು? ಒಂದಿನ ಮಾಡ್ಬೋದಾ? ಒಂದಿನ ಮಾಡ್ರಿ. ರಾತ್ರಿ ನಿಮ್ಗೆ ಅದ್ ಎಷ್ಟು ಹ್ಯಾಪಿನೆಸ್ ಫೀಲ್ ಆಗುತ್ತೆ ನೋಡ್ರಿ. ಮತ್ತೆ ಮರ್ದಿನ ನೋಡ್ಬೇಕು, ಇಂದು ಬೇಡ ನಾಳೆ ಬಾ. ಸೇಮ್, ಇವತ್ತಿಗೆ ಮಾತ್ರ ನಾನು ಕೋಪ ಮಾಡಿಕೊಳ್ಳೋದು. ಎರಡನೇ ದಿನ ಈ ರೀತಿ ಬರ್ಕೋರಿ. 21 days, ಬಹಳ ಇಲ್ಲ 21 ದಿನಗಳ ಕಾಲ ನೀವು ಯಾರು ಇದನ್ನ ಫಾಲೋ ಮಾಡ್ತೀರಿ, ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ತೀರಿ, ರೇಖಿ ನಿಮ್ಗೆ ತಥಾಸ್ತು ಹೇಳುತ್ತೆ. ನೀವು ಗುರು ಅಲ್ಲ, ಮಹಾಗುರು ಆಗ್ತೀರಿ. ನಿಮ್ಮಷ್ಟು ದೊಡ್ಡವ್ರು ಯಾರಿಲ್ಲ. ನಿಮ್ಮಲ್ಲಿ ಬಂದ ಐಡಿಯಾ ಕೇಳ್ತಾರ, ಹೇಮಲತಾ ಮೇಡಮ್ ಸಿಟ್ಟಿ ಹೆಂಗ್ ಬಿಟ್ರಿ ಹೇಳ್ರಿ, ನಮ್ಗೆ ಐಡಿಯಾ ಕೊಡ್ರಿ ಅಂತ. ಅವಾಗ ಹೇಳ್ರಿ ಇಂಥವ್ರು ಯಾರೋ ಒಬ್ರು ಸಿಕ್ಕರು ಮೇಡಮ್, ಫ್ರೀ ಕೋರ್ಸ್ ಇತ್ತು, ಒಳಗ್ ಜಾಯ್ನ್ ಆಗಿನಿ, ನಂಗೆ ಗೊತ್ತಾಯ್ತು ಅಂತ ಐಡಿಯಾ ಕೊಡೋದಕ್ಕೆ ಬರುತ್ತೆ. ಈಸಿ ಅದನ ಮಾಡ್ಬೋದಾ? ಈಗ ಹೇಳ್ರಿ, ಸಿಟ್ಟು ಬಿಡೋದು ಈಸಿ ಅದನ ಕಷ್ಟ ಅದ? ನಂಗೆ ಹೇಳ್ರಿ. ಬಹಳ ಈಸಿ ಇದೆ. ಇವೆಲ್ಲ ಗುರುಗಳು, ಆನ್ಲೈನ್ ಗುರುಗಳೆಲ್ಲ ಕುಂತ್ ನಿಮ್ಗೆ ಭಯಂಕರ ಮಾಡ್ಬಿಟ್ಟರು. ಏನು ಆಗೋದೇ ಇಲ್ಲ ನನ್ನ ಕೈಲಿಂದ. ಬಹಳ ಸಹಜ ಇದೆ, ಬಹಳ ಸರಳ ಇದೆ. ನೀವು ಮಾನಸಿಕವಾಗಿ ಒಪ್ಕೊಳ್ಬೇಕು, ಫಾಲೋ ಮಾಡ್ತಾ ಇರ್ಬೇಕಷ್ಟೇ. ನಾವು ಮಾಡ್ತಾ ಇರ್ಬೇಕು. ಬರೀ ಕೇಳ್ ಬಿಡೋದ್ರಿಂದ ರೇಖಿ ಒಲಿಯೋದಿಲ್ಲ, ನೆನ್ಪಿಡ್ರಿ. ರೇಖಿ ಯಾರಿಗ್ ಒಲಿಯುತ್ತೆ ಅಂದ್ರ, ಯಾರ್ ಮಾಡ್ತಾರ ಅವ್ರಿಗೆ ರೇಖಿ ಒಲಿಯುತ್ತೆ. ಮಾಡೋವ್ರಿಗೆ ಮಾತ್ರ ರೇಖಿ ಕೈ ಹಿಡಿಯುತ್ತೆ, ಕೇಳೋವ್ರಿಗೆ ಹಿಡಿಯಂಗಿಲ್ಲ. ಭಾಷಣ ಹೊಡೆಯವ್ರಿಗಂತೂ ಮೊದ್ಲು ಹಿಡಿಯಂಗಿಲ್ಲ ಅದು. ಅದ್ರ ಪ್ರಶಂಸೆ ಮಾಡೋದ್ರಿಂದನೂ ರೇಖಿ ಒಲಿಯೋದಿಲ್ಲ. ರೇಖಿ ಒಲಿಯೋದು ಯಾರಿಗೆ ಅಂದ್ರ, ಯಾರದನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾರ ನೋಡ್ರಿ, ಅವ್ರಿಗೆ ರೇಖಿ ಒಲಿಯುತ್ತೆ. ಇದು ಮೊದಲ ತತ್ವ. ಆನಂತರ ಎರಡನೇ ತತ್ವ ಬರ್ಕೊಡ್ರಿ. ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ನಾಳೆ ಮಹಾಶಿವರಾತ್ರಿ, ಪೂರ್ತಿ ಚಿಂತೆ ಬಿಟ್ಟಾಕ. ನನ್ನ ಪ್ರಕಾರ, ನನ್ನ ಅನುಭವ, ನಂದು 44 years, 44ನೇ ವರ್ಷಕ್ಕೆ ನನ್ನ ಶರೀರ ಕಾಲಿಟ್ಟಿದೆ. ಈಗ 44 ವರ್ಷದಲ್ಲಿ ನನಗೆ ಯಾವತ್ತೂ ಹಿಂಗ್ ಗೊತ್ತೇ ಆಗಿಲ್ಲ ಚಿಂತೆ ಮಾಡೋದ್ರಿಂದ ಚಿಂತೆ ಕಡಿಮೆ ಆಗಿದೆ ಅಂತ. ಆಗಿದೆನಾ ಯಾವತ್ತಾದ್ರೂ? ಚಿಂತೆ ಮಾಡೋದ್ರಿಂದ ಯಾವತ್ತೂ ಚಿಂತೆ ಕಡಿಮೆ ಆಗೋದಿಲ್ಲ. ಚಿಂತೆ ಮಾಡೋದ್ರಿಂದ ಉಲ್ಟಾ ಚಿಂತೆ ಜಾಸ್ತಿ ಆಗುತ್ತೆ. ಹಾಗಾಗಿ ರೇಖೆ ಹೇಳುತ್ತೆ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದು. ಇವತ್ ಮಾಡ್ಬಾರ್ದು, ನೋಡೋಣ ನಾಳೆ ಏನಾಗುತ್ತೆ. ಮತ್ತೆ ನಾಳೆ ಯಾವ್ದಾದ್ರು ಚಿಂತೆ ಇರುತ್ತೆ, ಕಾಡಿಸುತ್ತೆ, ಪೀಡಿಸುತ್ತೆ, ಟೆನ್ಷನ್ ಇರುತ್ತೆ. ಇರೋದಿಲ್ಲ ಅಂತ ನಾನು ಹೇಳೋದಿಲ್ಲ. ನೀವ್ ಯಾವಾಗ್ಲೂ ಹಿಂಗ್ ತಿಳ್ಕೊಬೇಡ್ರಿ. ರೇಖೆಯಲ್ಲಿ ಎಂಟ್ರಿ ಆದ ತಕ್ಷಣ ಎಲ್ಲ ಏನ್ ಬರೋದಿಲ್ಲ, ಇನ್ನೂ ಜಾಸ್ತಿ ಬರ್ಬೋದು. ಇನ್ನೂ ಜಾಸ್ತಿ ಫೈಟಿಂಗ್ ಇರ್ಬೋದು ಜಗತ್ತಿನ ಜೊತೆಗೆ. ಯಾಕಂದ್ರೆ ನೀವು ಅದರಿಂದ ವಿಭಿನ್ನ ಆಗೋರಿದ್ದೀರಿ ನೋಡ್ರಿ. ಅಶಾಂತವಾದ ಜಗತ್ತಿನಿಂದ ನೀವು ಶಾಂತವಾದ ಜಗತ್ತನ್ನ ನಿರ್ಮಾಣ ಮಾಡ್ತೀರಿ ಅಂದ್ರ, ಅಶಾಂತವಾಗಿರೋ ಎನರ್ಜಿ ನಿಮ್ಗೆ ಅಷ್ಟು ಈಸಿಯಾಗಿ ಬಿಡುತ್ತೆ ಅಂತ ತಿಳ್ಕೊಬೇಡ್ರಿ. ಅವ್ ನಿಮ್ಗೆ ಎಳೆಯುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಆದ್ರೆ ನಾವು ಪ್ರಯತ್ನ ಮಾಡ್ತಾನೆ ಇರ್ಬೇಕು. ಅದಕ್ಕೆ ಒಬ್ಬರು ಗುರುವಿನ ಅವಶ್ಯಕತೆ ಇರುತ್ತೆ, ಇಲ್ಲ ಅಷ್ಟೇ. ಸ್ಪಿರಿಚುವಲ್ ಜಗತ್ತಲ್ಲಿ ಗುರುವಿನ ಅವಶ್ಯಕತೆ. ಕಾರಣ ಏನು ಅಂದ್ರೆ, ಅಂತ ಎನರ್ಜಿಗಳಿಂದ ನಮ್ಗೆ ಸೇಫ್ ಮಾಡ್ತಾರೆ. ಯಾರು? ನಮ್ ಗುರು ಸೇವ್ ಮಾಡಿ ನಮ್ ಸೈಡಿಗೆ ತಗೊಂಡ್ ಬರ್ತಾರೆ. ಹಾಗಾಗಿ ಇವತ್ತಿಗೆ ಮಾತ್ರ ನಾನ್ ಚಿಂತೆ ಮಾಡೋದಿಲ್ಲ. ಚಿಂತೆ ಮಾಡ್ಬೇಡ್ರಿ, ನಿಶ್ಚಿಂತ ಇರ್ರಿ. ನಿಮ್ಗೆ ಗೊತ್ತಿರ್ಲಿ, ಚಿಂತೆ ಮಾಡಿದಷ್ಟು ಇನ್ನೂ ಚಿಂತೆಗಳು ಜಾಸ್ತಿ ಆಗ್ತಾ ಇರು. ಸಬ್ ಕಾನ್ಶಿಯಸ್ ಮೈಂಡ್ ಹಂಗೆ ಇರೋದದು. ನೀವ್ ಏನ್ ಮಾಡ್ತೀರಿ ಅದು ಹೆಚ್ಚು ಮಾಡ್ತೇ ಅದು. ಎಸ್, ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಮಗ್ ಬಹಳ ಸಲ ಏನಾಗುತ್ತೆ ಹೇಳ್ತೀನಿ ನೋಡ್ರಿ, 100ಕ್ಕೆ 60% ನಾವು ಜನ, ಸ್ಪೆಷಲಿ ಮಧ್ಯಮ ವರ್ಗದವ್ರಿಗೆ, ನಾವು ಮಾಡೋ ಜಾಬ್ ಇದೆ ನೋಡ್ರಿ, ಅದು ಇಷ್ಟ ಇಲ್ಲ. ಯಾರ್ಯಾರಿಗೆ ಫೀಲ್ ಇದೆ? ಉತ್ಸಾಹ ಉಲ್ಲಾಸ ಇಲ್ಲ, ಸುಮ್ನೆ ಹೊಟ್ಟೆ ಪಾಡಿಗೆ ನೌಕರಿ ಸಿಕ್ಕದ್ ಬಿಡ್ಲಕ್ ಹೆಂಗ್ ಬರುತ್ತೆ, ಮತ್ತೊಂದ್ ಸಿಗೋದಿಲ್ಲ, ಹೋಗ್ಲಿ ಅಡ್ಜಸ್ಟ್ಮೆಂಟ್ ಮೇಲೆ ನಾವು ಜಾಬ್ ಮಾಡ್ತಾ ಇದ್ದೀವಿ. ಅದ್ ರೇಖೆ ಏನ್ ಹೇಳುತ್ತೆ ಅಂದ್ರ, ನನ್ನ ಕರ್ತವ್ಯ ಯಾವ್ದ್ರಿಂದ ನನ್ ಮನೆ ನಡೀತಾ ಇದೆ, ನನ್ ಮಕ್ಕಳು ಸುಖಿಯಾಗಿದ್ದಾರೆ, ನನ್ಗೆ ಸಮಾಜದಲ್ಲಿ ಒಂದ್ ಬೆಲೆ ಇದೆ ನೋಡ್ರಿ. ಇವತ್ ನೀವೇನೋ ಒಂದಿಷ್ಟು ಫೈನಾನ್ಸಿಯಲ್ ಏನೋ ಮಾಡ್ತಾ ಇದ್ದೀರಂತ ಜನ ನಿಮ್ಗೆ ಗುರ್ತಿಸ್ತಾ ಇದೆ.
ನಿಮ್ಗೆ ಎಲ್ಲಿ ಹೋದ್ರು ನಮಸ್ಕಾರ ಹೇಳ್ತಾರ. ನೀವೇನು ಇಲ್ಲ ನಿಂದ್ರಿ, ಯಾರು ಮಾತಾಡಂಗಿಲ್ಲ, ಜಗತ್ ವಿಚಾರ ಮಾಡ್ರಿ ನೀವು. ಆದ್ರೆ ನಾವು ಯಾವ್ದ್ರಿಂದ ನಮ್ ಮನೆ ನಡೆಯುತ್ತೆ ನೋಡ್ರಿ, ನಾವ್ ಅದಕ್ಕೆ ಬೆಲೆ ಕೊಡೋದಿಲ್ಲ. ಅದ್ ರೇಖಿ ಹೇಳುತ್ತೆ ಏನು, ನನ್ನ ಕರ್ತವ್ಯವನ್ನ, ನನ್ ಡ್ಯೂಟಿ ಅದ, ನಾನ್ ಮಾಡ್ಬೇಕು. ಈಗ ನಾನ್ ನಿಮ್ ಎದ್ರಿಗೆ ಕುಂತೀನಿ, ನನ್ ಡ್ಯೂಟಿ ಇದೆ ಇದು, ನಾನ್ ಮಾಡ್ತಾ ಇದ್ದೀನಲ್ಲ ನಿಷ್ಠೆಯಿಂದ. ಯಾರಿಗಾದ್ರೂ ಡೌಟ್ ಬರ್ತಾ ಇದೇನ್, ಮೇಡಮ್ ಫೀಸ್ ಕಟ್ಟಿದ್ಮೇಲೆ ಹಿಂಗ್ ಹೇಳಲ್ಲೇನೋ ಅಂತ? ನೋ, ಎಲ್ಲದಕ್ಕೂ ಹೇಳ್ತೀನಿ. ನನ್ ಕರ್ತವ್ಯ ಇದೆ, ಸೀಟ್ ಮೇಲೆ ಕುಂತೀನಿ ಅಂದ್ರೆ ನಾನೊಂದ್ ತಾಯಿ ಪಾತ್ರವನ್ನ ನಿಭಾಯಿಸ್ತೀನಿ. ನನ್ ಮಕ್ಳಿಗೆ ನಾನು ಶಿಕ್ಷಣ ಕೊಡೋದು ನನ್ ಜವಾಬ್ದಾರಿ ಇದೆ. ಸೊ ಹಾಗಾಗಿ ಯಾವ ವ್ಯಕ್ತಿ ತನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡ್ತಾನೆ ನೋಡ್ರಿ, ಅವನಿಗೆ ರೇಖಿ ಬಹಳ ಸಪೋರ್ಟ್ ಮಾಡುತ್ತೆ. ಅದ್ರ ಸುತ್ತ ಇರುವಂತ ಯಾವುದೇ ತೊಂದರೆಗಳಿವೆ ನೋಡ್ರಿ, ಅದೆಲ್ಲಾನು ತಂತಾನೆ ನಿರ್ಮೂಲ ಆಗುತ್ತೆ. ಆಮೇಲೆ ನಿಮ್ಗೆ ಯಾರಾದ್ರೂ ತೊಂದರೆ ಕೊಡೋರು ಅಂತವ್ರು ಇಂಥವ್ರು ಏನಾದ್ರೂ ಇದ್ರೂ ಸಮೇತ ಅವ್ರ ಮೈಂಡ್ ಸೆಟ್ ಸಮೇತ ಚೇಂಜ್ ಆಗೋದಕ್ಕೆ ಶುರು ಆಗುತ್ತೆ. 3ನೇ ತತ್ವ ನೀವು ಅಳವಡಿಸ್ಕೊಳ್ಳೋದು. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ, ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಮ್ದು ಏನಾಗಿದೆ, ಫೇಸ್ಬುಕ್ ನಲ್ಲಿ 5,000 ಫ್ರೆಂಡ್ಸ್ ಅರ, ಇನ್ಸ್ಟಾನಲ್ಲಂತೂ ಲೆಕ್ಕನೇ ಇಲ್ಲ ನಮ್ದು. ಬರೀ ಆನ್ಲೈನ್ ರಿಲೇಷನ್ ಗಳನ್ನ ಬೆಳೆಸಿ 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 ನನ್ ಕಂಪೌಂಡ್ ಆಚೆಗೆ ಎಷ್ಟು ಮಕ್ಳಿದಾರ ತಾಯಿಗೆ ನಮ್ಗೆ ಗೊತ್ತಿಲ್ಲ. ಸಮಸ್ಯೆ ಆಗಿದೆಯಲ್ಲ ನಮ್ಗೆ. ನನ್ ಕಂಪೌಂಡ್ ಆಚೆಗೆ, ನನ್ ಮನೆ ಎದುರಿಗೆ ಒಂದ್ ರಸ್ತೆ ಇದೆ, ಅದು ಬಿಟ್ರೆ 3 ಕಡೆಗೆ ಮನೆಗಳಿವೆ, ಹೆಚ್ಚು ಕಡಿಮೆ 3 ಇರ್ಬೋದು, 2 ಕಡೆ. ಅವ್ರ ಮನೆಯಲ್ಲಿ ಏನ್ ನಡೀತಾ ಇದೆ ನನಗ್ ಗೊತ್ತಿಲ್ಲ, ಅದು ಫೇಸ್ಬುಕ್ ನಲ್ಲಿ ನನಗ್ ಗೊತ್ತಿದೆ. ಅದು ರೇಖಿ ಹೇಳುತ್ತೆ, ಮತ್ತೆ ಇದು ಸತ್ಯನೂ ಕೂಡ ಇದೆ. ಈ ಎಕ್ಸಾಂಪಲ್ ನೋಡ್ರಿ, ನಾನಿದ್ದೀನಿ, ನನ್ಗೆ ಅಥವಾ ನನ್ ಮನೆಯಲ್ಲಿ ಏನಾದ್ರೂ ಒಂಚೂರು ತೊಂದ್ರೆ ಆದ್ರೆ ನನ್ನ ಯಜಮಾನ್ರು ಅವ್ರು ಕೋರ್ಟ್ ಡ್ಯೂಟಿ ಮಾಡ್ತಾರೆ. ಕೋರ್ಟ್ಲಿಂದ ನೌಬಾದ್ ತನಕ ಬರೋದಕ್ಕೆ 10 ಕಿಲೋಮೀಟರ್ ಇದೆ. 10 ಕಿಲೋಮೀಟರ್ ಅಂದ್ರೆ ಮಿನಿಮಮ್ 15 ನಿಮಿಷ ಬೇಕವ್ರಿಗೆ. ಅಲ್ಲಿಂದ ಕೋರ್ಟ್ಲಿಂದ ಬಿಟ್ಟು ಮನೆ ತನಕ ಬರ್ಲಕ್ 15-20 ನಿಮಿಷ ಬೇಕು. ಆದ್ರೆ ನನ್ ಮನೆ ಪಕ್ಕದವರು ಒಂದೇ ನಿಮಿಷನಾಗ ನನ್ ಕಂಪೌಂಡ್ ಆಚೆಗೆ ಬರ್ತಾರೆ, ಒಳಗ್ ಬಂದು ನನ್ಗೆ ಸಪೋರ್ಟ್ ಮಾಡ್ಬೋದಲ್ಲ ಅವ್ರು. ಆದ್ರೆ ನಾವು ಎಂತ ಭಯಂಕರ ಮಾಡ್ಕೊಂಡ್ಬಿಟ್ಟಿವಿ ಅಂದ್ರೆ ಕಂಪೌಂಡ್ ಜಗಳ ಅದ ನಮ್ಮಲ್ಲಿ. ಯಾರ್ ಮೊದ್ಲು ಮನಿ ಕಟ್ಟಿರ್ತಾರ ನೋಡ್ರಿ, ಎಲ್ಲಾ ಕಡೆಯಿಂದ ಒಂದೊಂದ್ ಫೀಟ್ ತಗೋತಾರ, ಅವರು ಸುಮ್ಮಿರಂಗಿಲ್ಲ ನೋಡ್ರಿ. ಇದು ಅನುಭವ ಎಲ್ಲರಿಗೂ ಇದೆ. ಖಾಲಿ ಇರುತ್ತೆ ನೋಡ್ರಿ, ಖಾಲಿ ಪ್ಲೇಸ್ ಮೇಲೆ ಕಟ್ಲಾಕ್ ಶುರು ಮಾಡ್ತಾರ. ಇಬ್ಬರ ನಡುವೆ ಕಂಪೌಂಡ್ ಬರುತ್ತೆ ಅಂತ ಇದು ಏನ್ ಮೈಂಡ್ ಸೆಟ್ ಗೊತ್ತಿಲ್ಲ, ಒಟ್ ಆ ಕಡೆ ಈ ಕಡೆ ತಗೊಂಡ್ಬಿಡೋರು. ಈಗ ನೀವು ಬಂದ್ ಅಳದ್ ನೋಡಿ ಇರ್ತೀರಿ, ಈಗ ಅವ್ರ ಕಂಪೌಂಡ್ ತೆಗಿಲಾಕ್ ಬರಲ್ಲ, ಮನ್ಸಲ್ಲಿ ಕಂಪೌಂಡ್ ಸ್ಟಾರ್ಟ್ ಆಯ್ತು. ಆ ಮನಿ ಮುಂದಿನ ಕಸ ಹೊಡಿತಾನೆ ನಿಮ್ ಮನಿ ಕಡೆ ಒಂದಿಷ್ಟು ಹಿಂಗ ಹಾಕಿ ಹೋಗಿರ್ತಾರ ಅವ್ರು. ಕೈಲಿಂದ ತೆಗೆದ್ರೆ ಹೋಗಿ ಆದ್ರೆ ಆಗೋದಿಲ್ಲ. ಹೆಣ್ಮಕ್ಳ ಸ್ವಭಾವ ಇಂಥವೇನ್ ಸಿಲ್ಲಿ ಮ್ಯಾಟರ್ ಇವೆ ನೋಡ್ರಿ, ಇವು ನಮ್ಗೆ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಕ್ಷಮಿಸೋದನ್ನ ಕಲಿ. ಕ್ಷಮಿಸ್ರಿ, ಬಿಟ್ಟಾಕ್ರಿ, ಆಯ್ತು ಇರ್ಲಿ, ಇಟ್ಸ್ ಓಕೆ. ಯಾವ್ದು ನಮ್ ತಲೆ ಮೇಲೆ ತಗೊಂಡು ಹೋಗೋದಿದೆ ಹೇಳ್ರಿ? ಏನಿಲ್ಲ, ಎಲ್ಲ ಬಿಡೋದಿದೆ, ನಡೆಯೋದಿದೆ. ಹಾಗಾಗಿ ರೇಖಿ ಜೀವನ ಕಲೆಯನ್ನ ಕಲಿಸುತ್ತೆ, ನೆನ್ಪಿಟ್ರಿ. ರೇಖಿಯಲ್ಲಿ ಯಾವ ವ್ಯಕ್ತಿ ಎಂಟರ್ ಆಗ್ತಾನೆ ನೋಡ್ರಿ, ಅವ್ನ್ ಮಹಾಪರಿವರ್ತನೆ ಆಗ್ತಾನೆ. ಇದು ನನ್ನ ಅನುಭವ, ಮಹಾಪರಿವರ್ತನೆ. ಹಾಗಾಗಿ ಇಂತಹ ಕೆಲಸಕ್ಕೆ ನಾವು ನಿಂತೀವಿ. ಅದ್ರ ನಂತರ ನೆಕ್ಸ್ಟ್ ಕೊನೆದ್ ಬರ್ಕೋರಿ, ನಾನು ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ಧನ್ಯವಾದ ಹೇಳುತ್ತೇನೆ. ಗ್ರಾಟಿಟ್ಯೂಡ್. ನಾವು ಬಹಳ ಸಲ ಏನ್ ಮಾಡ್ತೀವಿ ಅಂದ್ರೆ ಬ್ಲೇಮಿಂಗ್ ಮೈಂಡ್ ಸೆಟ್ ಇದೆ. ನಮ್ಮ ಇಲ್ಲಗಳ ಲೀಸ್ಟ್ ಬಹಳ ದೊಡ್ಡದು ಮಾಡ್ಕೊಂಡ್ಬಿಟ್ಟಿವಿ. ಇವತ್ತಿನಿಂದ ನಿಮ್ ಹತ್ರ ಏನಿದೆ ನೋಡ್ರಿ, ಅದಕ್ಕೆ ಥ್ಯಾಂಕ್ ಯು ಹೇಳ್ರಿ. ಯೋಚನೆ ಮಾಡ್ರಿ, ನಾವು ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಸ್ವಲ್ಪ ಗಂಡನ್ ಪ್ರತಿ ಬಹಳ ಸಿಟ್ಟಿದೆ, ನಾನ್ ಅನ್ಕೊಂಡಂಗ್ ಸಿಕ್ಕಿಲ್ಲ, ನನ್ ವಿರುದ್ಧ ಸಿಕ್ಕ್ಯಾರ. ಜಗತ್ತಲ್ಲ ಅದೆಷ್ಟೋ ಹೆಣ್ಮಕ್ಳಿದ್ದಾರೆ, ಅವ್ರ ಗಂಡನೇ ಇಲ್ಲ ಪಾಪ, ಮದ್ವೆ ಆದ್ಮೇಲೆ 2 ವರ್ಷ 3 ವರ್ಷ ಹೋಗ್ಬಿಟ್ಟಾರ, ಒಂದ್ ಮಗು ಇಟ್ಕೊಂಡಾಕಿ ಬದುಕ್ಲತ್ತ. ನಮ್ ಜೀವನ ನೋಡ್ರಿ, ರಾಣಿ ಮಹಾರಾಣಿ ತರ ಇದೆ, ಆರ್ಡರ್ ಮಾಡ್ರೆ ಮನೆಗೆಲ್ಲ ಬರುತ್ತೆ. ಮತ್ತೇನ್ ಬೇಕು? ದೋಷಗಳ ಮೇಲೆ ನೀವು ಫೋಕಸ್ ಮಾಡಿದ್ರ ಇನ್ನೂ ದೋಷಗಳು ಕಾಡುತ್ತೆ. ಹಾಗಾಗಿ ಅವರ ಒಳ್ಳೆತನದ ಮೇಲೆ ಫೋಕಸ್ ಮಾಡ್ರಿ ಯಾವಾಗ್ಲೂ. ಹಾಗಾಗಿ ಗ್ರಾಟಿಟ್ಯೂಡ್ ಇಟ್ಕೋ, ಧನ್ಯತಾ ಭಾವ. ಈಗ ನಾನು ಇಷ್ಟು ಸ್ವತಂತ್ರವಾಗಿ ನಿಮ್ ಎದ್ರಿ ಕುಂತೀನಿ ಅಂದ್ರೆ ನನ್ಗೆ ನನ್ನ ಯಜಮಾನ ಸಪೋರ್ಟ್ ಮಾಡ್ತಾರೆ, ಸಂಪೂರ್ಣ ಸಪೋರ್ಟಿವ್ ಸಿಸ್ಟಮ್ ಇದೆ ನನ್ಗೆ. ಸೊ ಹಾಗಾಗಿ ನಾನು ಗ್ರಾಟಿಟ್ಯೂಡ್ ಮಾಡ್ತೀನಿ. ಹಾಗಾಗಿ ಲೆವೆಲ್ 2 ನಮ್ದು 21 ಡೇಸ್ ನಡೆಯುತ್ತೆ. ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡ್ತೀವಿ. ಫಸ್ಟ್ ನಿಮ್ ಜೀವನದ ಮೇಲೆ ನಾನು ವರ್ಕ್ ಮಾಡ್ತೀನಿ, ಆಮೇಲೆ ರೇಖಿಗೆ ಬರ್ತೀನಿ. 21 ಡೇಸ್ ಇದೆ. ಮಾರ್ನಿಂಗ್ ಇದೆ 5:30 to 6:30 ಇದೆ. ಸೊ ಹಾಗಾಗಿ ಇವತ್ತಿನ ಸೆಷನ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಒಂದ್ ಸಲ ಚಾಟ್ ಬಾಕ್ಸ್ ನಿಮ್ದು ಆನ್ ಮಾಡ್ತೀನಿ, ಆಮೇಲೆ ಗ್ರೂಪ್ ನಲ್ಲಿ ನಿಮ್ಗೆ ಇದು ಗೂಗಲ್ ಸೀಟ್ ಕಳಿಸ್ಬೇಕಲ್ಲ, 1 ನಿಮಿಷ ನಿಮ್ಗೆ ನಮ್ಮ ವಾಟ್ಸಪ್ ಗ್ರೂಪ್ ಏನಿದೆ ನೋಡ್ರಿ, ಅಲ್ಲಿ ನಿಮ್ಗೆ ಒಂದು ಗೂಗಲ್ ಸೀಟ್ ಬರುತ್ತೆ. ನಾಳೆ ದೀಕ್ಷೆಗೆ ಯಾರ್ಯಾರು ರೆಡಿ ಇದ್ದೀರಿ, ನಾನ್ ರೆಡಿ ಇದ್ದೀನಿ ಅಂತ ಅವ್ರು ಮಾತ್ರ ಆ ಫಾರ್ಮ್ ತುಂಬೋದಿರುತ್ತೆ. ದೀಕ್ಷೆಗೆ ಕುಳಿತುಕೊಳ್ಳೋರಿಗೆ ಮಾತ್ರ ಆ ಫಾರ್ಮ್ ಬರುತ್ತೆ. ಇದು ಮುಗಿದ ಮೇಲೆ ನಿಮ್ ಗ್ರೂಪ್ ನಲ್ಲೇ ಬರುತ್ತೆ. ಗ್ರೂಪ್ ನಲ್ಲಿ ಅದು ಚಾಟ್ ಬಾಕ್ಸ್ ನಲ್ಲಿ ಓಪನ್ ಮಾಡ್ಕೊಂಡು ನೀವು ಅದು ಫಾರ್ಮ್ ಅನ್ನ ಗೂಗಲ್ ಸೀಟ್ ಅನ್ನ ತುಂಬಬೇಕು, ದೀಕ್ಷೆ ಸಲುವೆ. ಈಗ ಬೇಡ,
ರೆಡಿ ಇದೆನಾ? 1 ನಿಮಿಷ ಹೀಗೆ ತುಂಬ್ರಿ ಬೇಕಾದ್ರೆ. 1 ನಿಮಿಷ ಬರುತ್ತೆ, ವೇಟ್ ಮಾಡಿ. ಹ್ಮ್. ಒಂದ್ ನಿಮಿಷ ವೇಟ್ ಮಾಡ್ರಿ, ಬರುತ್ತೆ. ಅದನ್ನ ತುಂಬ್ರಿ, ಎಷ್ಟು ಜನ ಆಗುತ್ತೆ ಅಷ್ಟು ಜನ. ಹಾ, ಇಲ್ಲಿ ಬಂದಿದೆ ನೋಡ್ರಿ. ಇದು ಓನ್ಲಿ ಯಾರು ಅಂದ್ರೆ ಯಾರಿಗೆ ದೀಕ್ಷೆ ತಗೊಳ್ಳೋ ಇಂಟ್ರೆಸ್ಟೆಡ್ ಇದ್ದೀರಿ ಮತ್ತೆ ಅದಕ್ಕೆ ಸಮಯ ನಿಮ್ಮ ಹತ್ರ ಇದೆ ಅಂತ ಕನ್ಫರ್ಮ್ ಮಾಡ್ಕೊಂಡಿರಿ ಅವರು ಮತ್ತೆ ನಾಳೆ ವಿಡಿಯೋ ಕಂಪಲ್ಸರಿ ಆನ್ ಇಡ್ಬೇಕು. ನೀವು ಆಫ್ ಇಟ್ರಿ ನಾವು ನಿಮ್ಗೆ ಆಫೇ ಮಾಡೋದು. ಆಫ್ ಮಾಡೋದಂದ್ರೆ ರಿಮೂವ್ ಮಾಡ್ತದೆ, ನಮ್ ಟೀಮ್ ಮಾಡುತ್ತೆ, ನಾನಂತೂ ಇಲ್ಲೇ ಇದ್ದಿರ್ತೀನಿ. ಮತ್ ನಾಳೆ ಟೆನ್ಷನ್ ಮಾಡ್ಕೊಬೇಡಿ, ಮೇಡಮ್ ನನ್ಗೆ ಯಾಕೆ ರಿಮೂವ್ ಮಾಡಿದಿರಿ, ನಾವ್ ಹೇಳಿದೀವಿ ನಿಮ್ಗೆ, ಕೇಳಿದ್ರು ಕೇಳಲ್ಲ ನೀವು. ಸೊ ಹಾಗಾಗಿ ಈ ಅವಕಾಶವನ್ನ ತಪ್ಪಿಸ್ಕೊಳ್ಬೇಡ್ರಿ. ಈ ಗೂಗಲ್ ಲಿಂಕ್ ಅನ್ನ ದಯವಿಟ್ಟು ಬೇಗ ಬೇಗ ತುಂಬ್ರಿ. ಎಸ್, ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ 2 days ನಲ್ಲಿ ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸ್ತು ಅಂತೇಳಿ ನಮ್ಮ ಗ್ರೂಪ್ ಚಾಟ್ ಇದೆ ನೋಡ್ರಿ, ಅದನ್ನ ಓಪನ್ ಮಾಡ್ತೀವಿ. ಓನ್ಲಿ 30 minutes ಸಲುವಾಗಿ, 30 ನಿಮಿಷ ಸಲುವಾಗಿ ಗ್ರೂಪ್ ಚಾಟ್ ಆನ್ ಇರುತ್ತೆ. ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಶೇರ್ ಮಾಡಿ. ಮತ್ತೆ ಇದು ಲಿಂಕ್ ಅಲ್ಲೂ ಬರುತ್ತೆ ನಿಮ್ಗೆ, ಚಾಟ್ ಬಾಕ್ಸ್ ನಲ್ಲಿ ಬರುತ್ತೆ ನಿಮ್ಗೆ. ಓಕೆನಾ? ಸೊ ಇವತ್ತಿನ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಮುಖದ್ಮೇಲೆ ಎಲ್ಲಾರು ಒಂದ್ಸಲ ಸ್ಮೈಲ್ ಮಾಡ್ರಿ. ನಾನೆಲ್ಲಾ ಸ್ಕ್ರೀನ್ ಗಳಿಗೆ ನೋಡ್ತೀನಿ. ಏನಾಗುತ್ತೆ ಪಾಪ ಅಂದ್ರ ನೀವು ಮೊದ್ಲು ಜಾಯ್ನ್ ಆಗಿರ್ತೀರಿ ನೋಡ್ರಿ, ನೀವೇ ನನ್ ಕಾಣ್ತಾ ಇರ್ತೀರಿ. 2, 3, 4, 5 ಸ್ಕ್ರೀನ್ ಇರುತ್ತೆ ನೋಡ್ರಿ. ಇವತ್ತು 9 ಸ್ಕ್ರೀನ್ ಇವೆ ನನ್ ಎದ್ರಿ. ಅವ್ರಿಗೆ ನೋಡೋದೇ ಇಲ್ಲ. ಕೆಲವೊಂದ್ಸಲ ಅವ್ರಿಗೆ ಬೇಜಾರ್, ಮೇಡಮ್ ನಮ್ಗೆ ನೋಡೋದೇ ಇಲ್ಲ. ಅದ್ರ ಕ್ಲಾಸ್ ಇರುತ್ತೆಲ್ಲ ಅದ್ರಲ್ಲಿಂದ ಈಗ ಎಲ್ಲರಿಗೂ ನೋಡ್ತಾ ಇದ್ದೀನಿ. ಸ್ವರ್ಣ, ನೀವು ನನ್ ಕಾಣ್ತಾ ಇದ್ದೀರಿ ನೋಡ್ರಿ. ಎಸ್, ಎಲ್ಲಾರು. ಅನಿತಾ ಪಾಟೀಲ್ ಇದ್ದಾರೆ, ಇಲ್ಲಿ ಸುಮಂಗಲ ಇದ್ದಾರೆ, ಎಲ್ಲಾರು ನನ್ ಕಾಣ್ತಾ ಇದ್ದೀರಿ. ಮತ್ತೆ ಎಲ್ಲರಿಗೂ ನೋಡ್ತಾ ಇದ್ದೀನಿ. ಹೇಮಾ ಮೇಡಮ್ ಕಾಣ್ತಾ ಇದ್ದೀರಿ. ಎಸ್, ಓಕೆ ಓಕೆ. ಸೊ ಎಲ್ರು ಹಿಂಗೆ ಖುಷಿಯಾಗಿರ್ರಿ, ನಗ್ತಾ ಇರ್ರಿ. ಪರಮಾತ್ಮ ನಿಮ್ಗೆ ನೀವ್ ಅಂದುಕೊಂಡಿದ್ದೆಲ್ಲವನ್ನ ನೀವು ಒಂದು ಕೇಳಿದ್ರೆ 100 ಕೊಡೋ ಶಕ್ತಿ ರೇಖೆಗಿದೆ. ನೆನ್ಪಿಟ್ಕೊಳ್ಳಿ. ನಾನು ಒಂದೇ ಕೇಳಿದ್ದ ನನಗ್ 100 ಅಲ್ಲ, 1000 ಅಲ್ಲ, ಇವತ್ತು ಸುಮಾರು 2 ಲಕ್ಷ ಜನರ ಜೀವನದಲ್ಲಿ ನಾವು ಪರಿವರ್ತನೆ ಮಾಡಿ. ಸೊ ಹಾಗಾಗಿ ನೀವು ಪರಿವರ್ತನೆ ಆಗುವಂತ ಒಂದು ಅವಕಾಶ ಇದೆ, ನೀವು ಬನ್ನಿ ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ. ಧನ್ಯವಾದ. ನಾಳೆ ಸಿಗೋಣ. ಥ್ಯಾಂಕ್ ಯು.